ಅಂದ್ರೆ ಕೊನೆಗೆ ನಿನ್ನೆ ಏನು ಹೇಳಿದ್ರು ಅವರು, ಮಧುರ ದುಗ್ಧದಲ್ಲಿ ತಿಕ್ತರಸ ಅಭ್ಯಾಸ ನಿರ್ವಾಹ ಸಲುವಾಗಿ ಧರ್ಮಜ್ಞಾನಿಗಳಿಗೆ ಈಗಿನ ರಾಸನ ವೃತ್ತಿ ಅವಶ್ಯ ಒಪ್ಪಬೇಕಾಗುತ್ತದೆ. ಅಂದರೆ ಅಂತಕ್ಕನ ವೃತ್ತಿ ಒಪ್ಪಬೇಕಾಗುತ್ತದೆ. ಯಾವ ರೀತಿ ಸರ್ಪ, ಬೆಳ್ಳಿ ಮೊದಲಾದವುಗಳ ಅಧ್ಯಾಸದಲ್ಲಿ ಈ ಅಧ್ಯಸ್ಥ ಅಂದರೆ ಸರ್ಪ, ಬೆಳ್ಳಿ ಮೊದಲಾದವನ್ನು ವಿಷೀಕರಿಸುವ ಐಂದಿಕ ವೃತ್ತಿ ಆಗುತ್ತದೆ. ಆ ಐಂದಿಕ ವೃತ್ತಿಗಿಂತಲೂ ಭಿನ್ನ ಅಧ್ಯಸ್ಥನ್ನು ವಿಷೀಕರಿಸುವಂಥ ಅವಿದ್ಯಾಸತ್ವನ ಪರಿಣಾಮ ಅನಿರ್ವಚನೀಯ ಜ್ಞಾನ ಕಲ್ಪನಾ, ಅನಿರ್ವಚನೀಯ ವೃತ್ತಿ ಕಲ್ಪನಾ ಅಂದರೆ ಜ್ಞಾನಾಧ್ಯಾಸ. ಇದು ನಿಮ್ಮದು ನಿಷ್ಫಲದ. ಆದರೂ ಉಪಾಧ್ಯಾಯನ ಮತದಲ್ಲಿ ಅವಿದ್ಯಾದ ಪರಿಣಾಮ ಕೇವಲ ವಿಷಯಕಾರಿನೇ ಆಗ್ತದೆ. ಅವಿದ್ಯಾ ಪರಿಣಾಮ ಕೇವಲ ವಿಷಯಕಾರಿ ಆಗ್ತದೆ. ಆ ಅನಿರ್ವಚನೀಯ ವಿಷಯದು ಜ್ಞಾನರೂಪ ವೃತ್ತಿ ಅಂತಃಕರಣದು. ಅಂತಃಕರಣ ವೃತ್ತಿ ಅಂತ ಹೇಳಿ ನಾವು ಜ್ಞಾನಾಧ್ಯಾಸ ಒಪ್ಪಿಲ್ಲ. ದೋಷ ಸಹಿತ ಇಂದ್ರಿಯ ಸಂಯೋಗದಿಂದ ಆ ವೃತ್ತಿ ಆಗಿರೋದ್ರಿಂದ ಅದು ಆ ಯಾವ ಬ್ರಹ್ಮರೂಪನೂ ಆಗುತ್ತದೆ. ಆದ್ದರಿಂದ ಅಧಿಷ್ಠಾನದೊಡನೆ ದುಷ್ಟೇಂದ್ರಿಯ ಸಂಬಂಧವೇ ಅವಿದ್ಯಾದಲ್ಲಿ ಕ್ಷೋಭದವರ ಅಧ್ಯಾಸಕ ಕಾರಣ. ಉಪಾಧ್ಯಾಯ ಈ ರೀತಿಯಿಂದ ನನ್ನ ಮತ ನೋಡಿದರೆ ನಿಮ್ಮ ಮತದಲ್ಲಿ ಸಂಭವಿಸುವುದಿಲ್ಲ. ನನ್ನ ಮತದಲ್ಲಿ ಅಧಿಷ್ಠಾನದೊಡನೆ ದುಷ್ಟ ಇಂದ್ರಿಯ ಸಂಬಂಧ ಅವಿದ್ಯಾದಲ್ಲಿ ಕ್ಷೋಭ ಹೊಂದಿ ಅದು ಅಧ್ಯಾಸ ಕಾರಣ ಆಗ್ತದೆ. ಆದರೆ ನಿಮ್ಮದು ಈ ಮಧುರ ದುಗ್ಧದಲ್ಲಿ ಯಾನ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳಿ ಸಂಭವಿಸುವುದೇ ಇಲ್ಲ. ಈಗ ಆಚಾರ್ಯೋ ಉಕ್ತಿ ಚೌತಿ ಶೇಡಿಂಗ್. ಆಚಾರ್ಯೋ ಉಕ್ತಿ ಅಂದರೆ ಉಕ್ತಿ ಅಂದರೆ ವಚನ ಮಾತ. ಯುಕ್ತಿ ಅದಕ್ಕೊಂದು ಯುಕ್ತಿಯಿಂದ ಒಂದು ಖಂಡನ ಮಾಡ್ತಾರೆ. ಉಪಾಧ್ಯಾಯ ಮತಕ್ಕೆ ವಿರುದ್ಧತ. ಆಚಾರ್ಯರ ಉಕ್ತಿ ಅಂದರೆ ವಚನ ಮತ್ತು ಆಚಾರ್ಯರ ಯುಕ್ತಿ ಎರಡಕ್ಕೆ ನೀವು ವಿರುದ್ಧ ಹೋಗ್ತೀವಿ. ಮತ್ತು ಈಗ ಮೇಲೆ ಹೇಳಲ್ಪಟ್ಟಂಥ ಯಾನು ಉಪಾಧ್ಯಾಯ ಧರ್ಮಿಜ್ಞಾನವಾದಿಗಳ ಮತದಲ್ಲಿ ಏನು ದೋಷ ಕೊಟ್ಟನಲ್ಲ, ಆ ದೋಷಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ತಿಳಿತಾ ಏನೇನು ಹೇಳ್ತಾರೆ? ಈಗ ನೀನು ಆಚಾರ್ಯ ವಚನಕ್ಕೆ ವಿರೋಧ ಹೋಗ್ತೀವಿ ಒಂದು, ಮತ್ತು ಅವರು ಅದರೊಂದು ಯುಕ್ತಿ ಕೊಟ್ಟು ನೀನು ಖಂಡನ ಮಾಡ್ತಾರೆ, ಸುಮ್ಮನೆ ಇಲ್ಲ. ಮತ್ತು ನೀನೀಗ ಮ್ಯಾಲೆ ದೋಷ ಕೊಟ್ಟಿದ್ದಾರ ಮಧುರ ದುಗ್ಧ ರಸದಲ್ಲಿ ತಿಕ್ತರಸ ಅಧ್ಯಾಸ ಆಗುವುದಲ್ಲಿ ರಾಸನತ್ವ ವ್ಯವಹಾರ ಆಗುವುದೇ ಇಲ್ಲ. ಯಾಕಂದ್ರೆ ಮಧುರ ದುಗ್ಧ ರಸನೇಂದ್ರಿಯ ಅಧಿಷ್ಠಾನವನ್ನು ವಿಷೀಕರಿಸುವುದೇ ಇಲ್ಲ. ಅಧಿಷ್ಠಾನವನ್ನು ವಿಷೀಕರಿಸುವುದೇ ಇಲ್ಲ ಮೇಲೆ ಅಲ್ಲಿ ಇದು ಸಾಮಾನ್ಯ ಆಗುವುದೇ ಇಲ್ಲ. ಒಂದು ವೇಳೆ ನೀವು ಅಭಿವ್ಯಕ್ತ ಚೈತನ್ಯದಿಂದಲೇ ತ್ವಾಚ ವೃತ್ತಿಯಲ್ಲಿ ಅಭಿವ್ಯಕ್ತ ಚೈತನ್ಯದಿಂದಲೇ ಪ್ರಕಾಶ ಅಂತ ಹೇಳಿದ್ರಿ, ಖರೆ ಐಂದ್ರಿಕ ವೃತ್ತಿ ಒಪ್ಪಿಲ್ಲ. ಅದಕ್ಕೆ ಆ ಸಾಕ್ಷಿ ಇಂದ್ರನೇ ಪ್ರಕಾಶ ಅಂತ ಹೇಳೋದು ನಿಮ್ಗೆ ಸಂಭವಿಸ್ತಿಲ್ಲ ಅಂತ ಹಿಂಗೆ ಅವ ಹಿಂದೆ ದೋಷನ ಕೊಟ್ಟಿಲ್ಲ. ಆ ದೋಷದಿಗೆ ಸಮಾಧಾನ ಹೇಳ್ತಾ ಅವ್ರ ಮುಂದೆ ಹೇಳ್ತಾರೆ. ये कवि तार्किक चक्रवर्ती नरसिंह भट्ट उपाध्याय का मत है. ಅವನ ಮತ ಇದು. ನಿನ್ನ ಮತ ಹಿಂಗದ. ಸೊ ಈಗ ನಿನ್ನ ಮತ ಸಕಲ ಪ್ರಾಚೀನ ಆಚಾರ್ಯಕ್ಕೆ ಉಕ್ತಿ ಸೇ ವಿರುದ್ಧ है. ಎಲ್ಲ ಪ್ರಾಚೀನ ಆಚಾರ್ಯರ ಉಕ್ತಿ ವಚನಕ್ಕೆ ನೀ ವಿರುದ್ಧ ಇದ್ದಿ ಹೋದಿ. ತಥಾಹಿ ತಥಾಪಿ ಅದ ತಥಾಹಿ ಅದೇ ಹೇಳ್ತಾರೆ. ವಿರುದ್ಧ ಹೆಂಗೆ ಹೇಳ್ತಾರೆ? ಹೀಗೆ ಮಾಡಬೇಕು ಅಂದರೆ ಸಮಾಧಾನ ಎದ್ದೇವೆ ಅಲ್ಲ ಮ್ಯಾಲ ಅದು ಅಂದ್ರೆ ಅದೇ ನಿನಗೆ ವಿಸ್ತಾರವಾಗಿ ಹೇಳ್ತೇವೆ. ನೀನು ಅಧಿಷ್ಠಾನಕ ಸಾಮಾನ್ಯ ಜ್ಞಾನ ಒಂದು, ದೋಷ ಎರಡು. ಆ ಸಾಮಾನ್ಯ ಜ್ಞಾನ ಈ ಕಡೆ ನ ಬಂದದಲ್ಲ ಅಲ್ಲಿ ಸ್ವಲ್ಪ ಮಾಡಿ ದೋಷಕ್ಕೆ ಎರಡು ಹಾಕಲಾಗ್ತದೆ. ಅಂದರೆ ಅಭ್ಯಾಸ ಆಗಲಿಕ್ಕೆ ಏನೇನು ಕಾರಣ ಅದಾವ? ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಬೇಕು, ದೋಷ ಬೇಕು, ಮತ್ತು ಪೂರ್ವ ಅನುಭವಜನ್ಯ ಸಂಸ್ಕಾರ ಬೇಕು. ಈ ಮೂರರಿಂದ ಅಭ್ಯಾಸ ಆಗುತ್ತದೆ. ಇದು ಪ್ರಾಚೀನ ಮತ. ಅಭ್ಯಾಸ ಆಗಲಿಕ್ಕೆ ಮೂರು ಕಾರಣಗಳು ಇದ್ದಾವೆ. ಇದು ಪ್ರಾಚೀನ ಮತ. उपाध्याय के मत में
अधिष्ठान से दुष्ट इंद्रिय का संयोग अध्यास का हेतु मान्य है. ಉಪಾಧ್ಯಾಯನು ಮತದಲ್ಲಿ ಅಧಿಷ್ಠಾನದೊಡನೆ ದೋಷ ಇಂದ್ರಿಯದ ಸಂಯೋಗವೇ ಅಧ್ಯಾಸ ಕಾರಣ ಅಂತ ಒಪ್ತಾನೆ. ಹೌದಾ? ಅಧಿಷ್ಠಾನದ ಸಾಮಾನ್ಯ ಜ್ಞಾನ ನೈಮಾನ್ಯ. ಅಧಿಷ್ಠಾನ ಸಾಮಾನ್ಯ ಜ್ಞಾನವ ಒಪ್ಪಿಲ್ಲ, ಸ್ವೀಕಾರ ಮಾಡಿಲ್ಲ. ಯಾಕೆ? ಪ್ರಾಚೀನ ವಚನತೆ ವಿರುದ್ಧ. ಆದ್ದರಿಂದ ನೀನು ವಿರುದ್ಧ ಇದ್ದಿ. ಒಂದು. ಇನ್ನು ಎರಡನೇ ತೋರಿಸ್ತಾರೆ. अर्थ अध्यास ज्ञान अध्यास भेद से दो प्रकार का अध्यास है. सकल अद्वैतवादी माने है. ಒಂದು ಅರ್ಥ ಅಧ್ಯಾಸ, ಈ ರೀತಿಯಿಂದ ಎಲ್ಲ ಅದ್ವೈತವಾದಿಗಳು ಒಪ್ತಾರೆ. ಉಪಾಧ್ಯಾಯ के मत में ज्ञान अध्यास अप्रसिद्ध है. ಜ್ಞಾನ ಅಧ್ಯಾಸ ನೀವು ಒಪ್ಪಿಲ್ಲ. ಅಂತಃಕರಣ ವೃತ್ತಿ ನೀವು ಒಪ್ಪಿದಿ. ಆದಮೇಲೆ ಜ್ಞಾನ ಅವಿದ್ಯಾ ವೃತ್ತಿ ಜ್ಞಾನ ಸತ್ವಗುಣ ನೀವು ಒಪ್ಪಿಲ್ಲ. ಅಂದರೆ ಜ್ಞಾನ ಅಧ್ಯಾಸ ನೀವು ಒಪ್ಪಿಲ್ಲ ಅಂದರೆ ಅಪ್ರಸಿದ್ಧ. ಕಾಯ್ಕೆ अनिर्वचनीय सर्परस्तादि गोचर अविद्या के सत्वगुण परिणाम को ज्ञान अध्यास कहे है. ज्ञान अध्यास ಅಂದರೆ ಅದಕ್ಕಂತ ಅವರಿಗೆ ಹೇಳೋದು ತಿಳಿದರು. ಅನಿರ್ವಚನೀಯ ಯಾವ ಸರ್ಪ ಬೆಳೆ ಮೊದಲಾದವುಗಳನ್ನು ವಿಷೀಕರಿಸುವಂಥ ಅವಿದ್ಯಾ ಸತ್ವಗುಣ ಪರಿಣಾಮಕ್ಕೇನೆ ಜ್ಞಾನ ಅಧ್ಯಾಸ ಅಂತಾರೆ. ಜ್ಞಾನ ಅಧ್ಯಾಸ ಅದಕ್ಕಂತ ನಮಗೆ ಹೇಳಿದರು. उपाध्याय के मत में ಐಂದ್ರಿಕ ಬ್ರಹ್ಮವೃತ್ತಿಗೂ ಮಾನಿಕೆ. ಉಪಾಧ್ಯಾಯ ಏನು ಮಾಡ್ಯಾನ? ಆ ಬ್ರಹ್ಮವೃತ್ತಿಗೆ ಸಾಕ್ಷಾತ್ ಇಂದ್ರಿಯ ಸಂಬಂಧ ಒಪ್ಪೇನ. ಐಂದ್ರಿಕ ವೃತ್ತಿ ಮಾನಿಕೆ. मानिके अंदर वप्पी. किसका लोप है? किसका लोप है? ऐन्द्रिक वृत्ति का, ब्रह्म वृत्ति का. ನೀವು ಇಲ್ಲಿಲ್ಲ. ಅದೇ ಉಪಾಧ್ಯಾಯಕ್ಕೆ ಮತ್ತೆ ಐಂದ್ರಿಕ ಈ ಮ್ಯಾಲ ಹೇಳಿದ್ರೆ ತಳಿ ಹೇಳಿದ್ರಿ. ಮೊದಲು ಅವನಿಗೆ ಜ್ಞಾನ ಅಧ್ಯಾಸಕ್ಕಂತಾರ ಹೇಳಿದ್ರು. ಅನಿರ್ವಚನಿ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ವಿದ್ಯಾ ಸತ್ಗುಣ ಪರಿಣಾಮ ಜ್ಞಾನ ಅಧ್ಯಾಸ ಅಂತಾರ. ಉಪಾಧ್ಯಾಯನ ಮತದಲ್ಲಿ ಆಯಾನು ಜ್ಞಾನ ಅಧ್ಯಾಸ ಅಂದರೆ ಸರ್ಪ ಬೆಳ್ಳಿ ಮೊದಲಾದವನ್ನು ವಿಷೀಕರಿಸುವ ಅವಿದ್ಯಾ ವೃತ್ತಿ ಐತಲ್ಲ, ಅದಕ್ಕೆ ನೀವು ಸಾಕ್ಷಾತ್ ಇಂದ್ರಿಯ ಸಂಬಂಧ ವೃತ್ತಿ ಅಂದರೆ ಜ್ಞಾನ ಒಪ್ಪಿ. इसका लोप है ಅಂದರೆ ಜ್ಞಾನ ಅಧ್ಯಾಸ ಲೋಪ ಮಾಡಿದ್ವಿ. ಜ್ಞಾನ ಬಾಂಧವರಲ್ಲಿ ಜ್ಞಾನ ಅಧ್ಯಾಸದ ನೀನು ಲೋಪೇ ಮಾಡಿಬಿಟ್ಟಿವಿ. ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಎಲ್ಲ ಅದ್ವೈತವಾದಿಗಳು ಒಪ್ಪ್ಯಾರೆ. ನೀ ಜ್ಞಾನ ಅಧ್ಯಾಸದ ಲೋಪೇ ಮಾಡಿಬಿಟ್ಟು. ಹೌದಿಲ್ಲ? ಹಾಂ. इस रीति से प्राचीन वचन विरुद्ध है. ಈ ರೀತಿ ಪ್ರಾಚೀನ ವಚನಕ್ಕೆ ಹೆಂಗಿದ್ದಿ? ವಿರುದ್ಧ है. ಅದು ಮ್ಯಾಲ ಉಕ್ತಿ ಐತೆ ಪೈಲ ಏಕತ್ರ ಎರಡು ಮಾತ್ರ ಹೇಳೋದು. ಆಚಾರೋ ಯುಕ್ತಿ ಇಲ್ಲಿಗೆ ಮುಗಿತು. ಉಕ್ತಿ ಮುಗಿತು ಅಂತ ಎರಡು. ಮೊದಲಿನ ಪ್ರಾಚೀನ ವಚನತೆ ವಿರುದ್ಧ है. ಮತ್ತು ಈ ರೀತಿ ಸೇ ಪ್ರಾಚೀನ ವಚನತೆ ವಿರುದ್ಧ है. ನೋಡ್ಸ ಮಾಡಲಿಕ್ಕಲ್ಲಿ ಎರಡು ರೀತಿಯಿಂದ ವಿರುದ್ಧ ಹೋದಿ. ಈಗ ತೈಸೆ ವಕ್ಷಮಾನ ರೀತಿ ಸೇ ಯುಕ್ತಿ ವಿರುದ್ಧ. ಎರಡನೇ ಹೇಳ್ತಾರೆ. ಯುಕ್ತಿಯಿಂದ ಉಪಾಧ್ಯಾಯ ವಿರುದ್ಧ ಅಂತ ಮೇಲೆ ಹೇಳಿದ್ರೆ ಎರಡನೇ ಯುಕ್ತಿಯಿಂದನೂ ಕೂಡ ನೀವು ವಿರುದ್ಧ ಹೋಗ್ತಿ. ಯುಕ್ತಿಯಿಂದನೂ ಕೂಡ ನೀ ವಿರುದ್ಧ ಆಗ್ತಿ. ಹೆಂಗೆ? अधिष्ठान इंद्रिय के संबंधंकु सकल अध्यास में कारण माने तो अधिष्ठान इंद्रिय संबंधवे ಎಲ್ಲ ಅಧ್ಯಾಸಕ್ಕೆ ಕಾರಣ ಅಂತ ಒಪ್ಪಿದ್ದಾದರೆ मान्य है. ಒಪ್ಪಿದ್ನ अहंकारादिक अध्यास की अनुपपत्ति होगी. अहंकार ಮತ್ತೇನು ಏನು ಆದಿತ್ಯಂದ್ರೆ ಏನು ಕರ್ತಾ ಭೋಗ್ತಾ ಇವೆಲ್ಲ ಅಹಂಕಾರ ತೊಂದರೆ ಕರ್ತಾ ಭೋಗ್ತಾ ಸುಖ ದುಃಖ ಇವೆಲ್ಲ ಅಧ್ಯಾಸದಲ್ಲಿ ನಿಂದು ಅಸಂಭವ ಆಗ್ತದೆ. ಹೆಂಗೆ ಅಸಂಭವ ಆಗ್ತದೆ ಅಂತ ಹೇಳ್ತೇವೆ ನೀವು. अहंकारादिकंत अधिष्ठान ब्रह्म है अथवा साक्षी चेतन है सो निरूप है. ವಾಸ್ತವಿಕ ನೋಡಿದ್ರೆ ಸೃಷ್ಟಿವಾದದಿಂದ ಬ್ರಹ್ಮ ಅಧಿಷ್ಠಾನ, ಸೃಷ್ಟಿವಾದ ಅಂದರೆ ಸಾಕ್ಷಿ ಅಧಿಷ್ಠಾನ. साक्षी अधिष्ठान तासे किससे? सो निरूप है. तासे किससे? निरूप होने से, साक्षी चेतन निरूप होने से. हाँ, निरूप है.
ಮುಗಿತಲ್ಲಿ ಸ್ವಲ್ಪ ಇದು ಮಾಡೋದು ಅವರು ಪೂರ್ಣ ವಿರಾಮ ಅದ ಹಾಂ ತಾಸೆ ಅಂದರೆ ಎದುಸೆ ಅಂತ ಕೇಳ್ತಾರೆ. अधिष्ठान ब्रह्म और साक्षी से हाँ तासे ब्रह्म और साक्षी से हाँ ज्ञान हेतु इंद्रिय संबंध का संभवे नहीं. ज्ञान का कारण ಮೊದಲ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧ ಆಗಬೇಕಲ್ಲ. ಇಂದ್ರಿಯ ಸಂಬಂಧ ಅದರದೊಡನೆ ज्ञानक कारण इंद्रिय का संबंध संभवे नहीं. इदेನು इंद्रिय संबंध का संभवे नहीं ಅನ್ನೋಕ್ಕಿಂತಲೂ ज्ञानक ಕಾರಣ ಇಂದ್ರಿಯ का संबंध ಇಂದ್ರಿಯದ ಸಂಬಂಧ ಹಿಂಗೆ ಹೋದ್ರೆ ನಿಮ್ಗೆ ಸರಳ ಆಗ್ತದೆ. ಇಂದ್ರಿಯ का संबंध का ನಡ್ಬರ್ಕ್ ಹೋಗಿ ಅಂದರೆ ಜಗೆ ನಿಮ್ಗೆ ಅರ್ಥ ಆಗೋ ಸಲುವಾಗಿ व्याकरण ರೀತಿ ನಿಂದಿರಬೇಕದು. इंद्रिय का संबंध संभवे नहीं. ठीक है. ಆ ಅಧಿಷ್ಠಾನ ಬ್ರಹ್ಮದೊಡನೆ ಮತ್ತು ಸಾಕ್ಷಿದೊಡನೆ ಇಂದ್ರಿಯ ಸಂಬಂಧ ಆಗ್ತದೇನೋ? ಯಾಕೆ ಅವು ನೀರು ಒಪ್ಪಿದ್ದಾವ ಎರಡು. ಅವರ प्रातिभाषिक अध्यास में ही इंद्रिय संबंधों को कारणता माने. आದರೂ ನಾನು ನೀ ಪ್ರಾತಿಭಾಷಿಕ ಅಧ್ಯಾಸದಲ್ಲಿಯೇ ಇಂದ್ರಿಯ ಸಂಬಂಧ ಕಾರಣ ಅಂತ ಒಪ್ಪಿದರೆ, ಹಿಂಗೆ ಒಪ್ಪಿದಾದರೂ ಕೂಡ ಅಹಂಕಾರಾದಿ ಕನಕ ಅಧ್ಯಾಸದಿ ಪ್ರಾತಿಭಾಷಿಕ ಐತಿ. ಅಹಂಕಾರಾದಿಗಳು ನೋಡಿದ್ರೆ ದೃಷ್ಟಿ ಸುತ್ತವಾಗಿ ನೋಡಿದ್ರೆ ಅಹಂಕಾರಾದಿಗಳು ಸುಮ್ಮನೆ ಪ್ರಾತಿಭಾಷಿಕನೇ ಅದಾವ. ಯಾವ ಮತ ಮೇ ಇಂದ್ರಿಯ ಸಂಬಂಧಕ್ಕೆ ಅಭಾವತೆ, ನಿನ್ನ ಮತದಲ್ಲಿ ಇಂದ್ರಿಯ ಸಂಬಂಧದ ಅಭಾವದಿಂದ अहंकार अहंकार अध्यास की अनुपपत्ति होगी. अहंकार अध्यासदे निन्ನಲ್ಲಿ असंभव ಆಗ್ತದೆ. ಬ್ರಹ್ಮಾಧಿಷ್ಠಾನ ಸಾಕ್ಷಿ ಅಧಿಷ್ಠಾನ ಕೇವಲ ಪ್ರಾತಿಭಾಷಿಕ ಅಧ್ಯಾಸದಲ್ಲಿನೇ ನಾನು ಅಧಿಷ್ಠಾನೇಂದ್ರಿಯ ಸಂಬಂಧ ಒಪ್ತೀನು ಅಂದರೆ ನಿಂದು ಅಹಂಕಾರಾದಿಕ ಅಧ್ಯಾಸದಲ್ಲಿ ನಿನಗೆ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧ ಅಂತೂ ಇಲ್ಲವೇ ಇಲ್ಲ. ಮತ್ತು ಅಹಂಕಾರಾದಿಗಳು ಅಧ್ಯಾಸನೂ ಕೂಡ ಅಂದರೆ ಜ್ಞಾತ ಸತ್ತಾದಿಂದ ನೋಡಿದ್ರೆ ಪ್ರಾತಿಭಾಷಿಕನೇ ಇದ್ದಾವೆ. ಆದ್ದರಿಂದ ನಿನ್ನ ಮತದಲ್ಲಿ ಇಂದ್ರಿಯ ಸಂಬಂಧ ಅಭಾವದಿಂದ ಅಹಂಕಾರದ ಅಧ್ಯಾಸಕ್ಕೆ ಅನುಪತ್ತಿ ಹೋಗಿ. ಅಹಂಕಾರಾದಿಕ ಅಧ್ಯಾಸ ಅವನ ಮತದಲ್ಲಿ ಉಪಾಧ್ಯಾಯನ ಮತದಲ್ಲಿ ವ್ಯಾವಹಾರಿಕವಂತೆ ಪ್ರಾತಿಭಾಷಿಕ ವಿಲಕ್ಷಣೆ. ಹಿಂಗೆ ಇಲ್ಲ, ಆ ಅಹಂಕಾರಾದಿಗಳು ಆ ಪ್ರಾತಿಭಾಷಿಕ್ಕಿಂತ ವಿಲಕ್ಷಣ ಅದಾವ. ಪ್ರಾತಿಭಾಷಿಕ ಸೇ ವಿಲಕ್ಷಣ ಹಿಂಗೆ ಹೇಳಿದ್ರು ಕೂಡ ಯಾವ ಮತ ಮೇಲೆ ಸ್ವಪ್ನ ಅಧ್ಯಾಸಕ್ಕೆ ಅನುಪತ್ತಿ ಹೋಗಿ ಅಹಂಕಾರಾದಿ ಬಿಡು. ಎಲ್ಲರ ಮತದಲ್ಲಿ ಸ್ವಪ್ನ ಅಧ್ಯಾಸ ಒಂದು ವೇಳೆ ನಿನ್ನ ಮತದಲ್ಲಿ ನಾವು ಎಲ್ಲ ಜ್ಞಾತಾಸತ್ತ ಹೇಳ್ತೀವಿ ಅದ್ವೈತವಾದಿ ಸೃಷ್ಟಿ ಕೆಳಗೆ ಹಾಂ कनिष्ठ अधिकारी ತಿಳಿಲಿಲ್ಲ ನಿಲ್ಪಟ್ಟೆ. परंतु ನಿನ್ನ ಮತದಲ್ಲಿ जर कदाचित ಪ್ರಾತಿಭಾಷಿಕ ವ್ಯಾವಹಾರಿಕ ಅಂಕಿಸಿಂದ ಸಂಭವಿಸ್ತು ಅಂತ ಹಿಂಗೆ ಅಂದ್ರೂ ಕೂಡ ಎಲ್ಲರ ಮತದಲ್ಲಿ ಸ್ವಪ್ನ ಇವು ಪ್ರಾತಿಭಾಷಿಕ ಅಂತ ಒಪ್ಪ್ಯಾರ. ಸ್ವಪ್ನ ಅಧ್ಯಾಸಕ್ಕೆ ಅನುಪತ್ತಿ ಹೋಗಿ ಸ್ವಪ್ನ ಅಧ್ಯಾಸದಿಂದ ನಿನ್ನ ಮತದಲ್ಲಿ ಅಸಂಭವನೆ ಆಗುತ್ತದೆ. ಯಾಕಾಗ್ತದೆ? ಸರ್ವ ಮತ ಮೇ ಸ್ವಪ್ನ ಅಧ್ಯಾಸ ಪ್ರಾತಿಭಾಷಿಕ ಎಲ್ಲರೂ ಸ್ವಪ್ನ ಅಧ್ಯಾಸ ಏನು ವ್ಯಾವಹಾರಿಕ ಕೆಳಗೆ ಬರ್ತದೆ ಅನ್ನೋದು ಯಾಕೆ ಕೆಳಗೆ ಬರಲ್ಲ? ಜಾಗೃತ ಜ್ಞಾನ ಆದ ಕೂಡ ನಿವೃತ್ತಿ ಆಗ್ತದೆ. ಅದಕ್ಕೆ ಪ್ರಾತಿಭಾಷಿಕ ಪ್ರತೀತಿ ಮಾತ್ರ ಅದು. और ताका अधिष्ठान साक्षी चेतन है. स्वप्न का अधिष्ठान यार साक्षी चेतन है. हाँ साक्षी चेतन है. इंद्रिय संबंध के असंभवते प्रातिभाषिक अध्यास में भी अधिष्ठान से इंद्रिय संबंध को कारणता संभवे नहीं. ಅಲ್ಲಿ ಆದರೂ ಕೂಡ ಇಂದ್ರಿಯ ಸಂಬಂಧದ ಆ ಸಾಕ್ಷಿದೊಡನೆ ಇಂದ್ರಿಯ ಸಂಬಂಧ ಅಧಿಷ್ಠಾನ ಸಾಕ್ಷಿ ಇದ್ದಾನೆ, ಸ್ವಪ್ನ ಅಧ್ಯಾಸಕ್ಕೆ ಸಾಕ್ಷಿ ಇದ್ದಾನೆ. ಅಲ್ಲಿ ಆದರೂ ಕೂಡ ಇಂದ್ರಿಯ ಸಂಬಂಧದ ಅಸಂಭವದಿಂದ ಅಧಿಷ್ಠಾನದ
ಮೊದಲ ಇಂದ್ರಿಯ ಸಂಬಂಧ ಆಗಬೇಕು. ಅದೇ ಆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಂತ ಹಿಂಗೆ ಆ ಇಂದ್ರಿಯ ಸಂಬಂಧದ ಅಸಂಭವದಿಂದ ಇಲ್ಲಿ ಉಪಾಧಿಗಳ ಅಸಂಭವದಿಂದ ಪ್ರಾತಿಭಾಷಿಕ ಅಧ್ಯಾಸದಲ್ಲಿಯೂ ಕೂಡ ಅಧ್ಯಾಸದೊಡನೆ ಇಂದ್ರಿಯ ಸಂಬಂಧ ಕಾರಣತಃ ಸಂಭವಿಸುವುದಿಲ್ಲ. ಮತ್ತೆ ಧ್ಯಾನದಾಗ ನಿಮ್ಗೆ ಇಲ್ಲ ಸ್ವಪ್ನ ಇಂದ್ರಿಯ ಸಂಬಂಧ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಆದರೂ ಕೂಡ ಅಧಿಷ್ಠಾನ ಇಂದ್ರಿಯ ಸಂಯೋಗ ಕಾರಣತಃ ಸಂಭವಿಸುವುದಿಲ್ಲ. ಆದ್ದರಿಂದ ಉಪಾಧ್ಯಾಯ ಮತ ಯೋಗಿಲ್ಲ. ಪ್ರಾಚೀನ ಮತ ಯೋಗ್ಯ नहीं, समीचीन नहीं. बदले ಅಂದರೆ ಒಟ್ಟು ಇಂದ್ರಿಯ ಸಂಬಂಧ ದುಷ್ಟ ಇಂದ್ರಿಯ ಸಂಯೋಗವೇ ಅಧ್ಯಾಸದ ಕಾರಣ. ಅಧಿಷ್ಠಾನ ಸಾಮಾನ್ಯ ಜ್ಞಾನ ನಿರ್ಮಾಕಾರ ಸಾಮಾನ್ಯ ಜ್ಞಾನ ಕಾರಣ ಅಲ್ಲವೇ ಅಲ್ಲ ಅಂದಮೇಲೆ ಒಂದು ವೇಳೆ ವ್ಯಾವಹಾರಿಕ ಇದು ನಾವು ಪ್ರಾತಿಭಾಷಿಕ ಅಂತ ಹೇಳಿದ್ರೆ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧವೇ ಸಂಭವಿಸುವುದಿಲ್ಲ. ಒಂದು ವೇಳೆ ನೀವು ವ್ಯಾವಹಾರಿಕ ಅಂದರೆ ಎಲ್ಲರ ಮತದಲ್ಲಿ ನಿನ್ನ ಮತದಲ್ಲಿ ನಮ್ಮ ಮತದಲ್ಲಿ ಕೂಡ ಸ್ವಪ್ನ ಪ್ರಾತಿಭಾಷಿಕನೇ ಅದ. ಸ್ವಪ್ನ ಪ್ರಾತಿಭಾಷಿಕನೇ ಅದು. ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನ ಹೌದಲ್ಲ. ಆ ಸಾಕ್ಷಿ ಚೇತನಕ್ಕೆ ಜೋಡಣೆ ನಿನಗೆ ಇಂದ್ರಿಯ ಸಂಬಂಧದ ಅಭಾವದಿಂದ ಸಾಕ್ಷಿ ಚೇತನ ಇಂದ್ರಿಯ ಸಂಬಂಧ ಆಗ್ತದೇನು? ಆಗುವುದಿಲ್ಲ. ಆದ್ದರಿಂದ ಇಂದ್ರಿಯ ಸಂಬಂಧದ ಅಭಾವದಿಂದ ಪ್ರಾತಿಭಾಷಿಕ ಅಧ್ಯಾಸದಲ್ಲಿಯೂ ಕೂಡ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧ ಕಾರಣತಃ ಸಂಭವಿಸುವುದಿಲ್ಲ. ठीक है. ಆದ್ದರಿಂದ उपाध्याय मत समीचीन ಇಲ್ಲ. इस रीति से उपाध्याय मत का समीचीन नहीं. ಇಲ್ಲಿ ಪರಂತರ ಅವನಿಗೆ ಏನು ಹೇಳಿದ್ರು, ಯುಕ್ತಿಗೆ ವಿರುದ್ಧ ಎರಡನೇ ಮಾತ. ಹೇಳಿದಂದು ಎರಡನೇ ಅಂದ್ರೆ ಯುಕ್ತಿಯಿಂದ ಅವನ ಮತ ವಿರುದ್ಧದ ಅಂತ ಹೇಳಿದರು. ಈಗ ಅವ ಏನು ದೋಷ ಕೊಟ್ಟಾನ, ಯಾರು? उपाध्याय मधुर दुग्ध में तिक्त रस अध्यास संभवे नहीं. रसनेन्द्रिय द्रव्य ग्रहण होवे नहीं. साक्षी त्वाचुत्ति में अभिव्यक्त साक्षी से संभवे नहीं. अंत म्याल यानु ಅದಕ್ಕೆ ದುಷ್ಟೇಂದ್ರಿಯ ಸಂಯೋಗವೇ ಅಧ್ಯಾಸಕ ಕಾರಣದ. ಅಧಿಷ್ಠಾನ ನಿರ್ಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಲ್ಲ ಅಂತ ಹಿಂದೆ ಹೇಳ್ಯಾನ. ಆ ದೋಷದಕ್ಕೆ ಈಗ ಸಮಾಧಾನ ಹೇಳ್ತಾರೆ. ಇದು ಮೂರನೇದು. और धर्मी ज्ञानवाद में जो उपाध्याय ने दोष कया है, क्या दोष कया है ಹೇಳ್ತಾರೆ ಮೊದಲ. अधिष्ठान ज्ञान में जो इंद्रिय संबंध उपयोग माने तो अधिष्ठान ज्ञान इदमाकार ज्ञाನ ಇಂದ್ರಿಯ ಸಂಬಂಧದ ಉಪಯೋಗ ಅಂತ ಒಪ್ಪಿದ್ದಾದರೆ ಅಲ್ಲಿ ದೋಷ ಹೇಳ್ತಾರೆ ಮೊದಲ. शंख में पीतम अध्यास होवेता रूप विना केवल शंख का चाक्षुष माने ಅಂದರೆ ಜ್ಞಾನ ಒಪ್ಪಿದ್ದಾದರೆ ನೀರೂಪ ವಾಯು का प्रत्यक्ष हुआ चाहिए. ಹಿಂದೂ ಹೇಳಿದ್ರು ನೋಡು, ವಾಯು ರೂಪರಹಿತ ಐತಿ. ವಾಯು ರೂಪರಹಿತ ಐತಿಲ್ಲ. ಒಂದು ವೇಳೆ ಶಂಖದಲ್ಲಿ ಪೀತ ಅಧ್ಯಾಸ ಹಾಕಲಿ, ಶಂಖ ಬಿಳುಪ, ಆ ರೂಪವನ್ನು ಬಿಟ್ಟು ಕೇವಲ ಶಂಖದೇ ಚಾಕ್ಷುಷ ಜ್ಞಾನ ಆಗ್ತೈತಿ. ಅಂದರೆ ರೂಪರಹಿತ ವಾಯುದಾರು ಪ್ರತ್ಯಕ್ಷ ಆಗಬೇಕು. ಹಿಂಗೆ ಹಿಂದಿನ आपत्ती 249 ಪೇಜ್ದಾಗ ಹಿಂಗೆ ಮಾಡಿ ಹೇಳಿದ. 201 ಪೇಜ್ನ ಅವರು ಇನ್ನೊಂದು ಶುಕ್ಲ ರೂಪ ವಿಶಿಷ್ಟ ಶಂಖಕ. ಹಾಂ, ಅಂದರೆ ಬಿಳಿ ವಿಶಿಷ್ಟ ಶಂಖ, ಬಿಳಿ ಬಣ್ಣ ವಿಶೇಷಣ, ಶಂಖ ವಿಶೇಷ. ಈ ರೀತಿ ಚಾಕ್ಷುಷ ಜ್ಞಾನ ಮಾನಿತು. ಹಿಂಗೆ ಶುಕ್ಲರೂಪ ವಿಶಿಷ್ಟ ಜ್ಞಾನ ಅದು ಕಾರಣ ಅಂತೀಗ ನೀವು ಒಪ್ಪಿದ್ದಾದರೆ, ಆ ಚಾಕ್ಷುಷ ಜ್ಞಾನ ಏನು ಪೀತರೂಪ ಜ್ಞಾನಕ್ಕೆ ವಿರೋಧಿ. शुक्लरूप ज्ञान के होने थे पीत रूप का अध्यास नहीं होगा. पीत रूप का अध्यास शुक्ल रूप विशिष्ट ना ಹೇಳ್ತೀನಿ. ಬರೇ ರೂಪ ಬಿಟ್ಟು ಕೇವಲ ಶಂಕದ ದ್ರವ್ಯದೊಡನೆ ನೇತ್ರ ಸಂಬಂಧ ನೀವು ಹೇಳಿದ್ದಾದರೆ, ರೂಪ ಬಿಟ್ಟು ರೂಪ ತ್ಯಾಗ ಮಾಡಿದರೆ ದ್ರವ್ಯದೇ ಆಗ್ತಿತ್ತಂದ್ರೆ ವಾಯುದಾದರೂ ಪ್ರತ್ಯಕ್ಷ ಆಗಬೇಕು. ಅದರ ರೂಪೇ ಇಲ್ಲ. ಮತ್ತು ವಾಯು ಪ್ರತ್ಯಕ್ಷ ಆಗಬೇಕು. ಹಿಂಗೆ
ಒಂದು ಆಪತ್ತಿ. ಇನ್ನೊಂದೇನು ಇಲ್ಲ, ಶುಕ್ಲ ರೂಪ ವಿಶಿಷ್ಟ ಶಂಕದು. ಅಂದರೆ ಶುಕ್ಲ ಬಣ್ಣ ಬಿಳಿ ವಿಶೇಷಣ ಶಂಕ, ಈ ರೀತಿಯಿಂದ ಹೇಳಿದರೆ ಶುಕ್ಲ ರೂಪ ವಿಶಿಷ್ಟ ಜ್ಞಾನ ಏನಾದರೆ ಪೀತ ರೂಪದ ಅಧ್ಯಾಸ ಆಗುವುದಿಲ್ಲ. ಬಿಳಿ ಶಂಕ ಅಂದುಕೊಳ್ಳೆ ಹಿಂದೆ ಹೋಗೇದಿದು, ಬಿಳಿ ಶ್ವೇತ ಶಂಕ ಅಂತ ಅಂದುಕೊಳ್ಳೆ ಪೀತ ಅಧ್ಯಾಸ ಅದ್ರಾಗ ಹೆಂಗಾಗ್ತದೆ? ಆಗುವುದೇ ಇಲ್ಲ. ಈ ರೀತಿ ಅಧ್ಯಾಸ ನೈ ಹೋಗಲ್ಲ. ಏಕತನ್ವಿ ಉಪಾಧ್ಯಾಯಕ ಅವಿವೇಕ್ಷ್ಯ. ಈ ರೀತಿಯಿಂದ ಅವ ಏನು ಹೇಳ್ಯಾನ ಧರ್ಮಿಜ್ಞಾನವಾದಿಗಳ ಮತದಲ್ಲಿ, ಉಪಾಧ್ಯಾಯ ಹಿಂಗೇನು ದೋಷ ಕೊಟ್ಟಿದ ಅದು ಅವನು ವಿವೇಕಿಲ್ಲ ಅವನಿಗೆ. ಧರ್ಮಿಜ್ಞಾನವಾದಿಗಳು ಹೇಳ್ತಾರೆ ಅವನಿಗೆ ವಿವೇಕ ಇಲ್ಲ. ಯಾಕಿಲ್ಲ? ರೂಪವಾಲೆ ದ್ರವ್ಯ ಕಾ ಚಾಕ್ಷುಷ ಪ್ರತ್ಯಕ್ಷ ಹೋವೆ ನಿಯಮ. ಎಲ್ಲ ಕಡೆ ನಿಯಮೇನು? ರೂಪ ಉಳ್ಳ ದ್ರವ್ಯದೇ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ ನಿಯಮ. ರೂಪ ಉಳ್ಳ, ಹಾಂ, ರೂಪ ರೈತಲ್ಲ, ರೂಪ ಉಳ್ಳ ದ್ರವ್ಯದೇ ಚಾಕ್ಷುಷ ಪ್ರತ್ಯಕ್ಷ ಆಗ್ತದೆ. ಹಿಂಗೆಲ್ಲ ಕಡೆದು ನಿಯಮದ. कहूँ दोष बलते रूप भाव को त्याके ಕೇವಲ ಆಶ್ರಯ का चाक्षुष होवे. ಎಲ್ಲರೇ ಒಂದು ವೇಳೆಗೆ ಆ ದೋಷ ನೇತ್ರದಲ್ಲಿ ಅಂದರೆ ಒಂದು ದೋಷ ಇತ್ತು ಅಂದರೆ ರೂಪ ಬಿಟ್ಟು ಕೇವಲ ಶಂಕದನ್ನು ಕೂಡ ಚಾಕ್ಷುಷ ಪ್ರತ್ಯಕ್ಷ ಆಗ್ತದೆ. ದೋಷ ಇತ್ತಂದ್ರೆ ಕಣ್ಣಿನೊಳಗೆ ರೂಪ ಬಿಟ್ಟು ಶಂಕದಾದರೂ ಪ್ರತ್ಯಕ್ಷ ಆಗ್ತದೆ. ಅಂದರೆ ದೋಷ ಇತ್ತಂದ್ರೆ, ದೋಷ ಒಪ್ಪಿದ್ರೆ ಪ್ರಶ್ನೆ ಇಲ್ಲ. ಹೇಳಿ, ದೋಷ ಬಲದಿಂದ ರೂಪ ಭಾಗವನ್ನು ತ್ಯಾಗ ಮಾಡಿ ಕೇವಲ ಆಶ್ರಯ ಚಾಕ್ಷುಷ ಜ್ಞಾನ ಆಗ್ತದೆ. ಅಂದರೆ ಹೆಂಗೆ ಅವಿದ್ಯಾ ರೂಪ ದೋಷ ಇತ್ತಪ್ಪ ಅಂದ್ರೆ ಹೆಂಗೆ ಆತ್ಮ ಆನಂದ ರೂಪ ಇದ್ರೂ ಆ ಆತ್ಮಜ್ಞಾನ ಪ್ರತೀತಿ ಕೇವಲ ಆತ್ಮನೇ ಆಗ್ತದೆ. ನಾ ಮೈ ಹೂँ ಆಗ್ತದೆ, ಆಗಲ್ಲ. ಅಂದರೆ ಮೈ ದುಃಖಿ ರೂಪ, ಮೈ ದುಃಖಿ ರೂಪ ಹಿಂಗಾಗ್ತದೆ. ಅಂತೂ ಯಾವುದಾದ್ರೂ ಒಂದು ದೋಷ ಒಪ್ಪಿಕೊಂಡ್ರೆ ಅಲ್ಲಿ ರೂಪವನ್ನು ಬಿಟ್ಟು ಕೇವಲ ಆ ರೂಪಕ್ಕಾಶ್ರಯ ಶಂಕದ ಪ್ರತ್ಯಕ್ಷ ಆಗುತ್ತದೆ. आश्रय का चाक्षुष होवे है, परंतु निर्दोष रूपते रूप विशिष्ट का चाक्षुष ज्ञान होवे है. आದರೂ ಕೂಡ ನಾವು ನಿರ್ದೋಷ ರೂಪ, ನಿರ್ದೋಷ ಅಂದರೆ ರೂಪ ರಹಿತ ಕೇವಲ ದ್ರವ್ಯಕ್ಕೆ ನೇತ್ರ ವಿಷಯ ಮಾಡ್ತದೆ. ಅಂದರೆ ಈ ರೂಪವುಳ್ಳ ದ್ರವ್ಯದೇ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. ಹಿಂಗೆ ತಿಳಿತಿಲ್ಲ ಮಗ. ನಿರ್ದೋಷ ಅಂದ್ರೆ ಕಣ್ಣಿನೊಳಗೆ ಏನೂ ದೋಷ ಇಲ್ಲ. ಕಣ್ಣಿನೊಳಗೆ ದೋಷ ಒಂದೊಳಗೆ ಏನಾರೇ ಅವನ ಕಣ್ಣಿನ ಒಳಗಿತ್ತು, ಕಾಮನೆ ಆಗಲಿ ಮತ್ತು ಯಾವುದೇ ಒಂದು ದೋಷ ಇದ್ರೂ ರೂಪ ಬಿಟ್ಟು ಆಶ್ರಯದಾದರೂ ಪ್ರತ್ಯಕ್ಷ ಆಗ್ತದೆ. ಪಣ ನಿರ್ದೋಷ ಯಾವ ಕಣ್ಣಿನ ದೋಷನೇ ಇಲ್ಲ ಅಂಥವನಿಗೆ ಮಾತ್ರ ನಾವು ರೂಪ ಬಿಟ್ಟು ಕೇವಲ ದ್ರವ್ಯ ಆಗ್ತದೆ ಹಿಂಗೆ ಹೇಳಲ್ಲ. ತಿಳಿತೆ ನೀವು? ನಿರ್ದೋಷ रूपते रूप विशिष्ट का चाक्षुष ज्ञान होवे, परंतु निरूप का चाक्षुष होवे नहीं. ಆದರೂ ರೂಪರಹಿತದ ಚಾಕ್ಷುಷ ಜ್ಞಾನ ಆಗುವುದಿಲ್ಲ. ರೂಪರಹಿತದು ಆಗುವುದಿಲ್ಲ. ಆದ್ದರಿಂದ निरूप वायु के चाक्षुष ज्ञान की आपत्ति नहीं. निरूप वायुದು ಚಾಕ್ಷುಷ ಜ್ಞಾನ ರೂಪರಹಿತದ, ವಾಯು ರೂಪರಹಿತದ ಮತ್ತು ಅದರ ನಿಮಗೆ ವಾಯು ಚಾಕ್ಷುಷ ಪ್ರತ್ಯಕ್ಷ ಆಗಬೇಕು. ಹಿಂಗೇನು ಆಪತ್ತಿ ಕೊಟ್ಟಿದ್ದಲ್ಲ, ಆ ಆಪತ್ತಿ ನಮ್ಮ ಮೇಲೆ ಬರಲ್ಲ. ಆ ಆಪತ್ತಿ ಅಂದರೆ ಧರ್ಮಜ್ಞಾನವಾದಿ ಹೇಳ್ತಾರೆ ನಮ್ಮ ಮೇಲೆ ಬರಲ್ಲ ಅದು. ನಿರ್ದೋಷ ರೂಪದ ರೂಪ ಅಂದ್ರೆ ರೂಪರಹಿತದ ಚಾಕ್ಷುಷ ಜ್ಞಾನ ಆಗುವುದೇ ಇಲ್ಲ. ರೂಪರಹಿತದು ಚಾಕ್ಷುಷ ಜ್ಞಾನ ಆಗುವುದೇ ಇಲ್ಲ. ಅಂದಮೇಲೆ ನಿರೂಪವಾಯುದು ಚಾಕ್ಷುಷ ಜ್ಞಾನ ಆಪತ್ತಿ ನಮ್ಮ ಮೇಲೆ ಬರಲ್ಲ, ನಮ್ಮ ಮೇಲೆ ಬರುವುದೇ ಇಲ್ಲ. रूप वाले शंक का रूप को ताके दुष्ट नेत्र से चाक्षुष होवे है. रूप उಳ್ಳ ಶಂಕದು ರೂಪ ಏನದು रूप वाले शंक का रूप भाव को त्याग के रूप अभाव को नहीं, भाव रूप भाव ಏನು ಒಳಗೆ रूप भाव को रूप भाव को होए
रूप भाव को त्यागी के रूप वाले शंख का रूप भाव को नहीं ಬೇಕು रूप भाव को भाव के रूप भाव ಭಾವವನ್ನು ತ್ಯಾಗ ಮಾಡಿ ದುಷ್ಟ ನೇತ್ರ ಸಂಯಮ. ದುಷ್ಟ ನೇತಸೆ ಚಾಕ್ಷುಷ್ ದೋಷ ನಾನು ಹೇಳೋದು ದೋಷ ಇತ್ತಪ್ಪ ಅಂದ್ರೆ ರೂಪ ಉಳ್ಳ ಶಂಕ ಬಿಳಿ ಬಣ್ಣಿಂದು ಆ ಬಿಳಿ ಬಣ್ಣಿಂದು ತ್ಯಾಗ ಆದಮೇಲೆ ತ್ಯಾಗ ಮಾಡಿ ದೋಷ ಸಹಿತ ನೇತ್ರದಿಂದ ಚಾಕ್ಷುಷ ಆಗ್ತೈತಿ ಅಥವಾ ಶುಕ್ರ ರೂಪ ವಿಶಿಷ್ಟ ಶಂಕ ಕಾ ಚಾಕ್ಷುಷ ಹೋವೆ ಹೇ ಅಲ್ಲಿ ಮ್ಯಾಲ ಅವು ಅದಲ್ಲ ಅವು ಚಾಕ್ಷುಷ ಜ್ಞಾನಕ್ಕೆ आपत्ति नहीं ಅದಲ್ಲ ಅಲ್ಲಿ ಮ್ಯಾಲೆ ಯದ್ಯಪಿ ಬರ್ಕೋಬೇಕು ಅವು ತೆಗಿಬೇಕು. ಹಾಂ ಅವು ಸಣ್ಣ ಶುರು ಮಾಡಿ ಯದ್ಯಪಿ ಬರ್ಕೋರಿ यद्यपि रूप वाले ಇತ್ತು ಯದ್ಯಪಿ ಮ್ಯಾಲೆ ತಿಳಿತು ನಿಮಗೆ ಯದ್ಯಪಿ ಏನಂತಾನೆ ರೂಪ ಉಳ್ಳ ಶಂಕದು ರೂಪ ಭಾಗವನ್ನು ತ್ಯಾಗ ಮಾಡಿ ದೋಷ ಸಹಿತ ನೇತ್ರದಿಂದ ಚಾಕ್ಷುಷ ಆಗ್ತದೋ ಅಥವಾ ಶುಕ್ಲ ರೂಪ ವಿಶಿಷ್ಟ ಶಂಕದು ಚಾಕ್ಷುಷ ಆಗ್ತದೋ यद्यपि ಈಗ ನಂತರ शुक्ल रूप में शुक्लत्व ज्ञान का प्रतिबंधक नयन में दोष है ನೋಡಿ ಏನು ಶುಕ್ಲ ರೂಪ ಬಿಳಿ ರೂಪದಲ್ಲಿ ಆ ಶುಕ್ಲದಲ್ಲಿ ಶುಕ್ಲತ್ವ ಇದು ವಿಶೇಷ ಜ್ಞಾನದ ಬರೇ ಶುಕ್ಲ ಸಾಮಾನ್ಯ ಜ್ಞಾನ ಬರೇ ಶುಕ್ಲ ಹೆಂಗೆ ಮುಂದೆ ಹೇಳೋ ಇನ್ನೂ ಹೇಳೋ ಹಾಂ ನೀಲತ್ವ ಐತಿ ಪರಂತು ಅವರು ಧರ್ಮಜ್ಞಾನವಾದಿಗಳ ಅವನಿಗೆ ತಮ್ಮ ಮತ ಸಿದ್ಧ ಮಾಡಿ ತೋರಿಸೋರಲ್ಲ ಹೆಂಗೆ ಮುಂದೆ ಹೇಳ್ತಾರವರು ಶಂಕಪೀತವು ರಜತ ಅಂದ್ರೆ ಶುಕ್ತಿತ್ವ ರಜತಾಧ್ಯಾಸ ಅಂದರೆ ಶುಕ್ತಿಯ ಸಾಮಾನ್ಯ ಜ್ಞಾನ ರಜತ ಅಧ್ಯಾಸ ಶುಕ್ತಿಯ ಸಾಮಾನ್ಯ ಜ್ಞಾನ ಆ ಶುಕ್ತಿಯಲ್ಲಿರೋ ಶುಕ್ತಿ ಸಾಮಾನ್ಯ ಜ್ಞಾನ ಶುಕ್ತಿಯ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣದ ಶುಕ್ತಿತ್ವ ವಿಶೇಷ ಜ್ಞಾನ ಅಧ್ಯಾಸ ನಿವೃತ್ತಿ ಕಾರಣ ಶುಕ್ತಿತ್ವ ಹಾಂ ಶುಕ್ತಿತ್ವ ಅದು ಜಾತಿ ಜ್ಞಾನ ಕುಡ್ಕೊಂಡಿತ್ತಂದರೆ ಅದು ವಿಶೇಷ ಜ್ಞಾನ ಆಗ್ತದೆ ಹೆಂಗೆ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅದ ಆ ಅಧಿಷ್ಠಾನದ ವಿಶೇಷ ಜ್ಞಾನ ಅಧ್ಯಾಸ ಕಾರಣ ಹಂಗೆ ಸಾಮಾನ್ಯ ಜ್ಞಾನ ಅಂದರೆ ಈಗ ಅವರು ಧರ್ಮಜ್ಞಾನವಾದಿಗಳು ಎಲ್ಲಿರ್ತದು ತಥಾಪಿ ಶುಕ್ಲ ರೂಪದಲ್ಲಿ ಶುಕ್ಲತ್ವ ಜ್ಞಾನಕ ಶುಕ್ಲ ಬಿಳಿ ರೂಪದಲ್ಲಿ ಬಿಳತ್ವ ಜ್ಞಾನಕ್ಕೆ ಪ್ರತಿಬಂಧಕ ನಯನ ಮೇ ದೋಷ ಹೈ ವಿಶೇಷ ಜ್ಞಾನ ಆಗಲಿಲ್ಲ ವಿಶೇಷ ಜ್ಞಾನ ಆಗದೇ ಇರುವುದಕ್ಕೆ ಕಣ್ಣಿನಲ್ಲಿ ದೋಷ ಐತಿ ಯಾತೆ ಪೀತರೂಪಾಧ್ಯಾಸ ಭೀ ಸಂಭವೇ ಆದ್ದರಿಂದ ಪೀತರೂಪಾಧ್ಯಾಸ ಆದರೂ ಸಂಭವಿಸ್ತೈತಿ ಯಾಕಂದ್ರೆ ಶುಕ್ಲತ್ವದ ವಿಶೇಷ ಜ್ಞಾನ ಆಗಲಿಲ್ಲ ಆಗದ ಇರೋಣದ್ರಿಂದಲೇ ಪೀತಾಧ್ಯಾಸ ಆಯಿತು ಸಾಮಾನ್ಯ ಜ್ಞಾನ ಆಗಿದ್ರೆ ಏನಿಲ್ಲ ವಿಶೇಷ ಜ್ಞಾನ ಆಗಿದ್ರೆ ಅಧ್ಯಾಸ ಆಗಲ್ಲ पण ವಿಶೇಷ ಜ್ಞಾನ ಆಗಲಿಕ್ಕೆ ಪ್ರತಿಬಂಧ ಕಣ್ಣಿನಲ್ಲಿ ದೋಷ ಅದ ಅದು ಪೀತರೂಪಾಧ್ಯಾಸ ಆಯಿತು ನಿಮ್ಗೆ ತಿಳಿಗುತ್ತೆ ಸಂಭವೇ ಕಾಯತೆ ಇವತ್ತು ಅದೇ ಮತ್ತೆ ತಿಳಿಸ್ತಾರೆ ನೋಡಿ शुक्लत्व विशिष्ट शुक्ल रूप का ज्ञानी पीत रूप के ज्ञान का विरोध है शुक्लत्व विशिष्ट शुक्लत्व केवल शुक्ल नहीं शुक्लत्व विशिष्ट शुक्ल रूप का ज्ञानी पीत रूप के ज्ञान का विरोध है केवल शुक्ल रूप व्यक्ति का ज्ञान रूपांतर ज्ञान का विरोधी नहीं वे रूपांतर अंदर पीत रूप ज्ञान के विरोधी ಇಲ್ಲ ರೂಪಾಂತರ ಜ್ಞಾನಕ್ಕೆ ಅಂದ್ರೆ ಪೀತ ರೂಪ ಜ್ಞಾನಕ್ಕೆ ವಿರೋಧಿ ಇಲ್ಲ
ಶುಕ್ಲರೂಪ ವ್ಯಕ್ತಿ ಜ್ಞಾನ ಶುಕ್ಲರೂಪದು ವ್ಯಕ್ತಿ ಜ್ಞಾನ. ಹಾಂ ಶುಕ್ಲತ್ವ ವಿಶಿಷ್ಟ ಶುಕ್ಲ ಕೇವಲ ಶುಕ್ಲತ್ವ ವಿಶಿಷ್ಟ ಶುಕ್ಲ ಹಾಂ ಅದೇ ಶುಕ್ತಿಯ ಸಾಮಾನ್ಯ ಜ್ಞಾನ ಬೆಳ್ಳಿ ಅಧ್ಯಾಸಕ ಕಾರಣ ಧ್ಯಾನ ಬಂದು ಶುಕ್ತಿಯ ಸಾಮಾನ್ಯ ಜ್ಞಾನ ಕಾರಣ ಅದು ಶುಕ್ತಿಯಲ್ಲಿರುವ ಶುಕ್ತಿತ್ವ ಹೆಂಗೆ ರಜ್ಜು ಸಾಮಾನ್ಯ ಜ್ಞಾನ ಸರ್ಪ ಅಧ್ಯಾಸ ಕಾರಣ ಅದು ರಜ್ಜುತ್ವದ ವಿಶೇಷ ಜ್ಞಾನ ಆಯ್ತಪ್ಪ ಅಂದ್ರೆ ಸರ್ಪ ಅಧ್ಯಾಸಕ್ಕೆ ವಿರೋಧಿ ಆಗೋದು ಸರ್ಪ ಅಧ್ಯಾಸ ಆಗಲ್ಲ ಆಗೋದಿಲ್ಲ ಹಂಗೆ ಇಲ್ಲಿ ಆದರೂ ಕೂಡ ಕೇವಲ ಶುಕ್ಲ ರೂಪದ ಜ್ಞಾನ ಅಧ್ಯಾಸಕ್ಕೆ ವಿರೋಧಿಲ್ಲ ಪೀತೃಪ ಅಧ್ಯಾಸ ಆಗ್ತದೆ ಪರಂತು ಶುಕ್ಲತ್ವ ವಿಶೇಷ ಜ್ಞಾನ ವಿಶೇಷ ಜ್ಞಾನ ಅಧ್ಯಾಸ ಆಗ್ಲಿಕ್ಕೆ ಪ್ರತಿಬಂಧಕ ಅಧ್ಯಾಸ ಆಗ್ಲಿಕ್ಕೆ ಪ್ರತಿಬಂಧಕ ಶುಕ್ತಿತ್ವ ವಿಶೇಷ ಜ್ಞಾನ ಐತಪ್ಪ ಅಂದರೆ ನಿಮ್ಗೆ ರಜತ ಅಧ್ಯಾಸ ಆಗಲ್ಲ ಹಂಗೆ तीर्थ निमित्त शुक्ल रूप व्यक्ति का रूपांतर ज्ञान का विरोध है रूपांतर पीत रूप ज्ञान का तो विरोध है यह वार्ता प्रतिबद्ध प्रतिबंधक भाव निर्णय ग्रंथ में प्रसिद्ध है निर्णय ग्रंथ प्रसिद्ध है ठीक है ನಿಮ್ಗೆ ಕೇಳಲಿಕ್ಕೆ ಏನು ನನ್ಸಾಮಿಲಿ ಹಾಂ ಹಾಂ ತೀರ್ಥ ಪ್ರಸಿದ್ಧ है ಇದು ನಿರ್ಣಯ ಗ್ರಂಥದಲ್ಲಿ ಪ್ರಸಿದ್ಧ ಐತಿ ಅಂತ ಪ್ರತಿಬದ್ಧ ಪ್ರತಿಬಂಧಕ ಭಾವ ಪ್ರತಿಬದ್ಧ ಪ್ರತಿಬಂಧಕ ಹಾಂ ಪ್ರತಿಬದ್ಧ ಪ್ರತಿಬಂಧಕ ಅದು ಶುಕ್ಲತ್ವ ರೂಪ ಜ್ಞಾನ पीत रूप अध्यासक प्रतिबंधक आदरू शुक्ल बरे शुक्ल रूप सामान्य ज्ञान ಅದು प्रतिबंधक ಅಲ್ಲ ಉಲ್ಟಾ ಸಹಾಯಕ ಉಲ್ಟಾ ಏನದ ರಜತ್ ಹೆಂಗೆ ಶುಕ್ತಿಯ ಜ್ಞಾನ ರಜತ್ ಅಧ್ಯಾಸಕ ಸಹಾಯಕ ಐತಿ ಹಿಂಗೆ ಇದು ಪ್ರತಿಬದ್ಧ ಪ್ರತಿಬಂಧಕ ಭಾವ ನಿರ್ಣಯ ಗ್ರಂಥದಲ್ಲಿ ಪ್ರಸಿದ್ಧ ಈ ರೀತಿಯಿಂದ ಶಂಕ ಮೇ ಪೀತತಾ ಅಧ್ಯಾಸ का हेतु शंकದಲ್ಲಿ पीत अध्यासक कारण शंक रूप अधिष्ठान का इदमाकार चाक्षुष ज्ञान संभव है हाँ ಈ ರೀತಿಯಿಂದ ಶಂಕದಲ್ಲಿ ಪೀತ ಅಧ್ಯಾಸಕ ಕಾರಣ ಶಂಕದಲ್ಲಿ ಪೀತ ಅಧ್ಯಾಸಕ ಕಾರಣ ಹಾಂ ಆ ಶಂಕರೂಪ ಅಧಿಷ್ಠಾನದ ಇದ್ಮಾಕಾರ ಚಾಕ್ಷುಷ್ ಜ್ಞಾನ ಸಂಭವಿಸ್ತೈತಿ ಶುಕ್ಲ ರೂಪ ಜ್ಞಾನ ಅಂದ್ರೇ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಶುಕ್ಲತ್ವ ವಿಶೇಷ ಜ್ಞಾನ ಕೇವಲ ಶುಕ್ಲ ರೂಪ ವ್ಯಕ್ತಿ ಜ್ಞಾನ ಅಂದ್ರೆ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಆಯಿತು ಸಾಮಾನ್ಯ ಜ್ಞಾನ ಆಯಿತು ಚಾಕ್ಷುಷ ಜ್ಞಾನ ಆಯಿತು ಅಂದಮೇಲೆ ಪೀತೃಪ ಅಧ್ಯಾಸ ಸಂಭವಿಸ್ತೈತಲ್ಲ पीतृप अध्यास संभवस्तೈತಿ चाक्षुष ज्ञान संभव है सो केवल शंक गोचर होवे है अथवा दोष बोलते शंक शुक्लत्व को त्याग के केवल शुक्ल रूप विशिष्ट शंक गोचर होवे है सो अंदर चाक्षुष ज्ञान केवल शंक गोचर होवे है अथवा दोष बोलते शुक्लत्व को त्याग के ಅದು ಕೇವಲ ಶುಕ್ಲ ರೂಪ ವಿಶೇಷ ಗೋಚರ ಹಾಂ ಹಾಂ ಶಂಕರೂಪ ಅಧಿಷ್ಠಾನದ ಇದ್ಮಾಕಾರ ಚಾಕ್ಷು ಜ್ಞಾನ ಸಂಭವತೆ ಇದು ಇಲ್ಲಿ ತನಕ ಧರ್ಮಿ ಜ್ಞಾನವಾದಿಗಳ ಮತ ಇಲ್ಲಿ ಧರ್ಮಿ ಜ್ಞಾನವಾದಿಗಳು ಸಂಭವ್ಯ ಅದಲ್ಲ ग्रंथन में प्रसिद्ध इस रीति से शंक में पीतता अध्यास का हेतु अधिष्ठान इद्माकार ज्ञान संभवे है बर्दिಲ್ಲ एकदम शंक रूप अधिष्ठान से इद्माकार चाक्षु ज्ञान संभवे है
ಸಂಭವೇ ಹಾಂ ಆದರೆ ಅಲ್ಲಿಗೆ ಸಂಭವ್ಯ ಅಂದಮೇಲೆ ಅಲ್ಲಿ ಕೌಂಸ್ ಮಾಡಿಸಿ. ಕೌಂಟ್ ಮಾಡ್ರಿ. ಹ್ಞೂ ಅಂದರೆ ಇಲ್ಲಿ ಇದು ಧರ್ಮಿ ಜ್ಞಾನವಾದಿಗಳ ಮತ. ಅಂದರೆ ಅಧಿಷ್ಠಾನ ಶಂಕದಲ್ಲಿ ಪೀತ ಅಧ್ಯಾಸ ನಿಮ್ದು ಅಧಿಷ್ಠಾನ ನಿರ್ಮಾಕಾರ ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. ಯಾಕೆ ಅದು ರಸನೇಂದ್ರಿಯಕ್ಕೆ ತಿಕ್ತರಸ ಅಧ್ಯಾಸ पण ರಸನೇಂದ್ರಿಯ ದ್ರವ್ಯಗ್ರಹಣ ಮಾಡುವುದೇ ಇಲ್ಲ. ಹಿಂದೆ ಹೇಳಿದ್ರು ಜ್ಞಾನ ಬರಬೇಕು ತಿಳಿತಿಲ್ಲ. ಅದಕ್ಕೆ ಇವರು ಈಗೇನು ಹೇಳಿದರು, ಕೇವಲ ಶುಕ್ಲ ರೂಪ ವ್ಯಕ್ತಿಯ ಜ್ಞಾನ. ಕೇವಲ ಶುಕ್ಲ ಬರೇ ಶುಕ್ಲ ಬೆಳೆಯುದು. ಹಾಂ ಹಾಂ. ಮತ್ತು ಇದು ಶುಕ್ಲ ಕೇವಲ ಶುಕ್ಲದ ಜ್ಞಾನ ಅದು ಪೀತ ಅಧ್ಯಾಸಕ್ಕೆ ವಿರೋಧಿ ಇಲ್ಲ. ಶುಕ್ಲ ಅಥವಾ ವಿಶಿಷ್ಟ ಶುಕ್ಲ ಜ್ಞಾನ ಏನೈತಲ್ಲ ಇದು ಮಾತ್ರ ಪೀತ ರೂಪ ಅಧ್ಯಾಸ ಕಾರಣದ. ಆದಮೇಲೆ ಕೇವಲ ಶುಕ್ಲದ ಜ್ಞಾನ ಐತಪ್ಪ ಅಂದ್ರೆ ಪೀತ ರೂಪ ಅಧ್ಯಾಸ ಆತದೆ ಅಂದಮೇಲೆ ನೀವು ಶುಕ್ಲ ರೂಪ ಇದು ಪ್ರತಿಬಂಧಕ ಭಾವಗಳಂತ ಪ್ರಸಿದ್ಧ ಅದ. ಆದರೆ ಈ ರೀತಿಯಿಂದ ಶಂಖದಲ್ಲಿ ಪೀತತ ಅಧ್ಯಾಸಕ ಕಾರಣ ಶಂಖರೂಪ ಅಧಿಷ್ಠಾನದ ಇದ್ಮಾಕಾರ ಚಾಕ್ಷುಷ ಜ್ಞಾನ ಸಂಭವಿಸುತ್ತದೆ. ಇದು ಧರ್ಮಿ ಜ್ಞಾನವಾದಿಗಳು ಹೇಳಿದರು. ಈಗ ಮತ ಹಾಂ ಅದು ಮುಂದೇನಂತಾರೆ ಕೇವಲ ಕೇವಲ ಅಂದ್ರೆ ಚಾಕ್ಷುಷ ಜ್ಞಾನ. ಅಂದರೆ ಆ ಚಾಕ್ಷುಷ ಜ್ಞಾನ ಶಂಕ ವಿಷೀಕರಿಸುವಂತ ಇರುತ್ತದೆ ಅಥವಾ ದೋಷ ಬಲದಿಂದ ಶುಕ್ಲತ್ವದ ತ್ಯಾಗ ಮಾಡಿ ಶುಕ್ಲರೂಪ ವಿಶಿಷ್ಟ ಶಂಖಗೋಚರ. ಕೇವಲ ಶುಕ್ಲರೂಪ ವಿಶಿಷ್ಟ ಶಂಖಗೋಚರ ಹೋಗೇ ಎರಡು. ಅದು ಚಾಕ್ಷುಷ ಜ್ಞಾನ ಏನೈತಲ್ಲ ಇದು ಅಧಿಷ್ಠಾನದ ನಿರ್ಮಾಕಾರ ಚಾಕ್ಷುಷ ಜ್ಞಾನ ಅದು ಕೇವಲ ಅಂದಮೇಲೆ ರೂಪ ಬಿಟ್ಟು ಶಂಖಗೋಚರ ಹೋಗೇ ಅಥವಾ ದೋಷ ಬಲತೆ ಶುಕ್ಲತ್ವಕ್ಕೂ ತ್ಯಾಗಕ್ಕೆ ದೋಷಬಲದಿಂದ ಶುಕ್ಲತ್ವವನ್ನು ತ್ಯಾಗ ಮಾಡಿ ಕೇವಲ ಶುಕ್ಲರೂಪ ವಿಶಿಷ್ಟ ಶಂಖಗೋಚರ ಹೋಗೇ ಹಿಂಗೆರಡು. ಕೇವಲ ಶಂಖ ವಿಷಯಕ್ಕೆ ಇರುತ್ತದೋ ಅಥವಾ ದೋಷ ಬಲದಿಂದ ಶುಕ್ಲತ್ವ ತ್ಯಾಗ ಮಾಡಿ ಶುಕ್ಲರೂಪ ವಿಶಿಷ್ಟ ಶಂಖಗೋಚರ ಇರುತ್ತದೆ. ಹಾಂ शंखगोचर हुए हैं। यहाँ ते परंपरा ते पीतता ज्ञान में नेत्र का उपयोग होने ते ನೇತ್ರದು ಪರಂಪರಾದಿಂದ ಪೀತತಾ ಜ್ಞಾನದಲ್ಲಿ ನೇತ್ರದ ಉಪಯೋಗವಿರೋಣದಿಂದ ಪೀತತಾ ಅಧ್ಯಾಸದಲ್ಲಿ ಚಾಕ್ಷುಸತ್ವ ಪ್ರತೀಕ ನಿರ್ವಹಬಿ ಅಂದರೆ ವ್ಯವಸ್ಥೆ ಆದರೂ ಕೂಡ ಧರ್ಮಿ ಜ್ಞಾನವಾದ ಮೇ ಹೋವೆ ಅದು ಇದನ್ನು ಸ್ವಲ್ಪ ಕೌನ್ಸ್ ಮಾಡಿದ್ರು. ಪೀತತಾ ಅಧ್ಯಾಸದಲ್ಲಿ ಚಾಕ್ಷುಸತ್ವ ಪ್ರತೀತಿದು ನಿರ್ವಾಹ ಅಂದರೆ ವ್ಯವಸ್ಥೆ ಆಗುತ್ತದೆ. ಹಿಂಗೆ ಧರ್ಮಿ ಜ್ಞಾನವಾದಿಗಳು ಮತ ಇರುತ್ತದೆ. ಹಾಂ ಹಾಂ ಹಿಂಗೆ ಧರ್ಮಿ ಜ್ಞಾನವಾದಿಗಳ ಮತ ಮ್ಯಾಲೆ ಹೇಳೋದೇ ಈಗ ಮತ್ತು ಅವರು ಅದಕ್ಕೆ ಇದು ಹೇಳಿದ್ರು. ಇದರಿಂದ ಪೀತತಾ ಅಧ್ಯಾಸದಲ್ಲಿ ಪರಂಪರಾದಿಂದ ನೇತ್ರದ ಉಪಯೋಗ ಇರೋಣದ್ರಿಂದ ಪೀತ ಅಧ್ಯಾಸದಲ್ಲಿ ಚಾಕ್ಷುಸತ್ವ ಪ್ರತಿದಿನ ನಿರ್ವಾಹ ಅಂದರೆ ವ್ಯವಸ್ಥಾನೂ ಕೂಡ ಧರ್ಮಿ ಜ್ಞಾನವಾದಿ ಮತದಲ್ಲಿ ಆಗ್ತೈತಿ. ನಿರ್ವಾಹ ಅಂದರೆ ವ್ಯವಸ್ಥಾ. ಹಾಂ ಧರ್ಮಿ ಜ್ಞಾನ ಆಗಲ್ಲ. ಹಾಂ ವಾದ್ಮೆ ಹಾಂ ನಿರ್ವಾಹ ಬಿ ಅಂದರೆ ವ್ಯವಸ್ಥಾ. ಹಿಂಗೆ ಹೇಳಿದ್ರೆ ನಿಮ್ಮದು ವ್ಯವಸ್ಥಾ ಧರ್ಮಿ ಜ್ಞಾನ ಸಂಭವಿಸ್ತದೆ ಆಗುತ್ತದೆ. ಹಾಂ ಮತ್ತು ಮಧುರ ದುಗ್ಧಮೇ ತಿಕ್ತರಸ ಅಧ್ಯಾಸ ಹೋವೇತ್ತಃ ಮಧುರ ಹಾಲಿನಲ್ಲಿ ತಿಕ್ತರಸದ ಅಧ್ಯಾಸ ಏನಾಗ್ತದೆ ಅಲ್ಲಿ ಧರ್ಮಿ ಜ್ಞಾನವಾದ ಮೇ ಭಿ ಧರ್ಮಿ ಹಾಂ ಧರ್ಮಿ ಜ್ಞಾನವಾದದ ಮೇ ಭಿ ಹಾಂ ಮೇ ಹಾಕಿದ್ರಿ. ಹಾಂ ರಾಸನ ವೃತ್ತಿಂಕು ಅವಶ್ಯಕತಾ ಕಹಿ ನೀವು ಅಲ್ಲಿ ರಾಸನ ವೃತ್ತಿ ಬೇಕೇ ತಿಕ್ತರಸ ಅಧ್ಯಾಸದಲ್ಲಿ. ಹಾಂ ಕಹಿ ಕಾಯಿತೆ
तिक्त रस का अधिष्ठान मधुर दुग्ध है कटु कहीं रस का अधिष्ठान ಯಾವುದು मधुर दुग्ध हाल हाल हाँ इसका सामान्य ज्ञान रूप वृत्ति रासन तो संभव ही नहीं ಆ ಮಧುರ ಹಾಲಿನ ಸಾಮಾನ್ಯ ಜ್ಞಾನ ರೂಪ ವೃತ್ತಿ ಅಂದರೆ ಜ್ಞಾನ ರಾಸನ ಅಂದರೆ ರಸನೇಂದ್ರಿಯ ಸಂಭವಿಸೋದಿಲ್ಲ ಸಂಭವಿಸ್ತೈತೇನು ಸಂಭವಿಸ್ತದ ಯಾಕೆ 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 ಸಂಭವಿಸ್ತದೆ ಅಲ್ಲ ವಿಚಾರ ಮಾಡೋದು ಏನು ಜರುತ್ತೈತಿ ನೀವು ಅಲ್ಲೇ ಅಕ್ಷರದಾಗ ಇದ್ದೀರಿ ಅಂದರೆ ನೀವು ಅಕ್ಷರದಾಗ ಇದ್ದೀರಿ ಅಂದರೆ ವಿಚಾರ ಮಾಡೋದು ಜರುತ್ತಿಲ್ಲ ರಾಸನೇಂದ್ರಿಯ ದ್ರವ್ಯ ಗ್ರಹಣ ಮಾಡಲ್ಲ ಮತ್ತು ಇದು ಹಿಂದೆ ಹೋಗೋದಾಗ ಹಿಂದೆ ಹೋಗ್ತದೋ ಹೋಗ್ಯವೆಲ್ಲ ಹಿಂದಿಂದೆಲ್ಲ ನೀವು ಮತ್ತು ಅಷ್ಟೇ ಯಾಕಂತ ಕೇಳಿದರೆ ಮತ್ತು ಅದಕ್ಕೆ ಯಾನ್ ತೆರಿಗೆ ತ್ರಾಸ ಬುದ್ಧಿಯಲ್ಲ ಅಲ್ಲಿ ಹೊಸ ಪ್ರಶ್ನೆ ಇಲ್ಲ ನಿಮ್ಗೆ ಅದು ಮತ್ತೆ ಪುನಃ ಪುನಃ ಕೇಳಿ ನೆನಪು ಬರಬೇಕು ಮಧುರ ದುಗ್ಧ ತಿಕ್ತ ರಸಕ ಅಧಿಷ್ಠಾನ ಮಧುರ ದುಗ್ಧ ಇರುತ್ತದೆ ಆ ಮಧುರ ದುಗ್ಧದ ಸಾಮಾನ್ಯ ಜ್ಞಾನ ರೂಪ ವೃತ್ತಿ ಅಂದರೆ ಜ್ಞಾನ ರಾಸನದಿಂದಂತೂ ಸಂಭವಿಸೋದಿಲ್ಲ ಸಂಭವಿಸ್ತೈತೇನು ಸಂಭವಿಸೋದಿಲ್ಲ ಮತ್ತೇನು ತ್ವಾಚವೃತ್ತಿ ಅಧಿಷ್ಠಾನ ಗೋಚರ ಹೋಗ್ಬೇಕು ನೀವು ಮ್ಯಾಲ ತ್ವಾಚವೃತ್ತಿ ಹೇಳಲಿಲ್ಲ ಏನೇನು ಹೇಳೋರು ಇದೇನು ನೆನಪು ಬರ್ತದೆ ನಿಮ್ಗೆ ಬರಲ್ಲ ಆ ಮಧುರ ದುಗ್ಧದನ್ನೇ ನಾವು ತ್ವಾಚವೃತ್ತಿ ದ್ರವ್ಯವನ್ನು ಗ್ರಹಣ ಮಾಡ್ಕೊಳ್ಬೇಕು ತ್ವಾಚವೃತ್ತಿ ಅಥವಾ ರಾಸನ ವೃತ್ತಿ ಏಕಕಾಲದಲ್ಲಿ ಹೋಯಿತು ಎರಡೂ ಒಂದೇ ಸ್ಥಾನದಲ್ಲಿ ಇರೋದ್ರಿಂದ ಅಧಿಷ್ಠಾನ ಜಾಸ್ಕ ಏಕ ವಿಷಯ ಇಲ್ಲ ತ್ವಾಚವೃತ್ತಿದು ಕೆಲಸ ಹಾಂ ತ್ವಾಚವೃತ್ತಿದು ಅಲ್ಲಿ ಅಧಿಷ್ಠಾನನ ವಿಷೀಕರಿಸುತ್ತದೆ ರಾಸನ ವೃತ್ತಿ ಆಗ್ತದ ಜ್ಞಾನಾಕಾರ ಆಗ್ತದ ಅಂತ ಹಿಂಗೆ ವ್ಯವಸ್ಥೆ ಹೇಳಿದರು ಆಮೇಲೆ ಮಧುರ ಹಾಲ ಆ ತಿಕ್ತ ರಸಕ್ಕೆ ಅಧಿಷ್ಠಾನ ಅದರ ಸಾಮಾನ್ಯ ಜ್ಞಾನ ರೂಪ ವೃತ್ತಿ ರಾಸಂದೇನೂ ಸಂಭವಿಸುವುದಿಲ್ಲ ಮತ್ತೇನು ತ್ವಾಚವೃತ್ತಿನೇ ಅಧಿಷ್ಠಾನನ ವಿಷೀಕರಿಸುವಂತ ಇರುತ್ತದೆ ಇಸ್ ತ್ವಾಚವೃತ್ತಿ ಮೇ ಅಭಿವ್ಯಕ್ತ ಅಭಿವ್ಯಕ್ತಿ ಅಲ್ಲ ಅಭಿವ್ಯಕ್ತ ಅಂದರೆ ಪ್ರಕಟ ಹಿಂದಿನ ಹೋಗ್ಯದ ನೋಡಿ ಅಭಿವ್ಯಕ್ತ ಅಂದ್ರೆ ಪ್ರಕಟ झालेला ಅಭಿವ್ಯಕ್ತ ಅಂದರೆ ಆ ತ್ವಾಚವೃತ್ತಿಯಲ್ಲಿ ಪ್ರಕಟವಾದಂಥ ಸಾಕ್ಷಿ ಸೇ ತಿಕ್ತ ರಸಕ ಪ್ರಕಾಶಮಾನೇತ್ತು ಆ ಪ್ರಕಟವಾದಂಥ ಸಾಕ್ಷಿಯಿಂದ ತಿಕ್ತ ಕಟುರಸದು ಕೈರಸದು ಜ್ಞಾನ ನೀವು ಒಪ್ಪಿದ್ದಾದರೆ ಪ್ರಕಾಶ ಅಂದರೆ ಜ್ಞಾನ ಒಪ್ಪಿದ್ದಾದರೆ ತಿಳಿತೆ ನಿಮಗೆ ತ್ವಾಚವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಅದು ತ್ವಾಚವೃತ್ತಿಯಿಂದ ಅಲ್ರಿ ತ್ವಾಚವೃತ್ತಿಯಲ್ಲಿ ಅಧಿಷ್ಠಾನ ಮಧುರ ದುಗ್ಧ ಅಧಿಷ್ಠಾನ ಅದ್ರ ಮ್ಯಾಲ ಏನು ನಿಮ್ಮ ಧರ್ಮವಿಜ್ಞಾನವಾದಿಗಳು ಶಂಕ ಪ್ರೀತಿತ ಅಧ್ಯಾಯದಲ್ಲಿ ಏನೋ ಹಿಂಗೆ ಹೇಳಿ ನಿರ್ವಾಹ ಅಂದ್ರೆ ವ್ಯವಸ್ಥೆ ಮಾಡಿದಿರಿ ಅಂತ ಹೇಳ್ತಾನೆ ನಿರ್ವಾಹ ಅಂದ್ರೆ ವ್ಯವಸ್ಥೆ ಮಾಡಿದಿರಿ ಹಾಂ ಶುಕ್ಲ ರೂಪ ಸಾಮಾನ್ಯ ಜ್ಞಾನ ಶುಕ್ಲತ್ವ ವಿಶೇಷ ಜ್ಞಾನ ಅಂದರೆ ಶುಕ್ಲ ರೂಪ ಜ್ಞಾನ ಅಂದರೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅದು ಶುಕ್ಲ ಜ್ಞಾನ ಹೇಳಿದಿಲ್ಲ ಅದು ಪೀತ ಅಧ್ಯಾಸಕ್ಕೆ ಕಾರಣ ಆಗ್ತದೆ ಶುಕ್ಲತ್ವ ವಿಶೇಷ ಜ್ಞಾನ ಅಧ್ಯಾಸಕ್ಕೆ ನಿವರ್ತಿ ಅಂದರೆ ಅಧ್ಯಾಸಕ್ಕೆ ಕಾರಣ ಅಲ್ಲ ಪ್ರತಿಬಂಧ ಹಿಂಗೆ ಹೇಳಿ ಏನೋ ನಿಮ್ಮದು ವ್ಯವಸ್ಥೆ ಮಾಡಿದಿರಿ ಆದರೂ ಮಧುರ ದುಗ್ಧ ಏನದ ಮಧುರ ದುಗ್ಧ ಅಧಿಷ್ಠಾನ ಮಧುರ ದುಗ್ಧ ಅದರಲ್ಲಿ ಈ ರಸನೆ ಇಂದ್ರಿಯ ಅದ್ರವ್ಯವನ್ನು ಗ್ರಹಣ ಮಾಡಲ್ಲ ಮಾಡ್ತಾನೆ ರಸನೇಂದ್ರಿಯ ಅಧಿಷ್ಠಾನ ವಿಷೀಕರಿಸಲಿಲ್ಲ ಅಂದರೆ ರಸನ ವ್ಯವಹಾರ ಇಲ್ಲ ಅಂದರೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗಲಿಲ್ಲ ಕುಂಡಿರಲಿಲ್ಲ ಅದಕ್ಕೆ ನೀವು ಏನು ಹೇಳಿದ್ರಿ ಹಿಂದೆ ಆ ಯಾವ ತ್ವಾಚವೃತ್ತಿ ಹೋಯ್ತಲ್ಲಿ ಮಧುರ ದುಗ್ಧಕ್ಕೆ ತ್ವಾಚವೃತ್ತಿಯಲ್ಲಿ ಪ್ರಕಟ ಆದಂಥ ಸಾಕ್ಷಿಯಿಂದಲೇ ತಿಕ್ತರಸದ ಪರಿಣಾಮ ಜ್ಞಾನ ಆಗ್ತೈತಿ ಹಿಂಗೆ ಹೇಳಿದರೆ ತಿಕ್ತರಸಿಕೆ ಪ್ರತಿಮೆ रासन व्यवहार संभव नहीं, संभव है नहीं, क्यों संभव है नहीं?
ಯಾಕಂದ್ರೆ ಇಲ್ಲಿ ಇಲ್ಲಿ ವೃತ್ತಿ ಹೊರಗೆ ಹೋಗಿದ್ರಿ ಅಲ್ಲಿ ಅದೆಷ್ಟು ಯಾಕೆ ಸಾಮಾನ್ಯದೊಡನೆ ನೀವು ಚೆನ್ನಾಗಿ ಓದಿ ಹೇಳ್ರಿ. ಯಾಕಂದ್ರೆ ಸಾಮಾನ್ಯ ಚೆನ್ನಾಗಿ ಓದ್ರಿ. ಇಲ್ಲಿ ತನಕ ಹೇಳ್ರಿ ವ್ಯವಹಾರ ಸಂಭವೇನೆ ಸರಳದೇ ಅದು. ಕಿಂತು ತ್ವಾಚ್ ವೃತ್ತಿ ಹಾಂ ಕೇವಲ ತ್ವಾಚ್ ವೃತ್ತಿನೇ ಅಧಿಷ್ಠಾನವನ್ನು ವಿಷಯಕರಿ ಹೋಯೆ अधिष्ठान गोचर होए अधिष्ठान त्वाच वृत्ति में अधिष्ठान गोचर अದೇ अधिष्ठान विषयकर्स्व रासन वृत्ति ಇಲ್ಲ. तिस त्वाच वृत्ति में ಈ त्वाच ವೃತ್ತಿ ಅಂದ್ರೆ ಅಧಿಷ್ಠಾನವನ್ನು ವಿಷಯಕರಿಸುವಂತಹ त्वाच ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದ್ರೆ ಪ್ರಕಟವಾದ ಸಾಕ್ಷಿಯಿಂದ ತಿಕ್ತ ರಸಕ ಅಂದ್ರೆ ಕಟು ರಸದ್ದು ಪ್ರಕಾಶ ಅಂದ್ರೆ ಜ್ಞಾನ ಒಂದ್ ವೇಳೆ ಸ್ವೀಕಾರ ಮಾಡಿದೆಯಾ ಪ್ರಕಾಶ ಜ್ಞಾನ ಜ್ಞಾನ ಸ್ವೀಕಾರ ಮಾಡಿದೆಯಾ ಅಂದ್ರೆ ತಿಕ್ತ ರಸದ ಪ್ರತೀತಿಯಲ್ಲಿ ರಾಸನತ್ವ ಅದರ ರಾಸನತ್ವ ವ್ಯವಹಾರ ಸಂಭವಿಸೋದಿಲ್ಲ. ಹೆಂಗೆ ಇನ್ನೊಂದು ಅದರ ತಿಳಿಸಿ ಹೇಳ್ರಿ ಅಂತ ಕೇಳಿದ ಆ ಕಡೆಗೆ ಮತ್ತೆ ಓದಿದ್ರೆ ಈ ತ್ವಚ ವೃತ್ತಿ ಅಂತೀವ ಅಧಿಷ್ಠಾನವನ್ನು ವಿಷಯಕರಿಸುವಂತ ಅದೆಲ್ಲ ಹಾಗೆ ಹೇಳಿದ್ರೆ ಅದು ಮತ್ತೆ ರಾಸನತ್ವ ಯಾರು ಹೆಂಗೆ ಸಂಭವಿಸೋದು ಅದಕ್ಕೆ ಹೇಳ್ರಿ. ಇವು ಅನುಭವ ರೀ ಇವು ನೀವು ಹೇಳೋದನ್ನು ಸಹಜ ಅನುಭವ. ಈಗ ತ್ವಚ ಇರೋದಕ್ಕೆ ಈಗ ಕೈ ಹುಳಿ ರುಚಿ ಏನೈತಲ್ಲ ಇದಕ್ಕೇನೆ ಮತ್ತು ರಸನ ಒಂದು ವೇಳೆಗೆ ಆ ತ್ವಾಚ ವೃತ್ತಿಯಲ್ಲಿ ಪ್ರಕಟವಾದಂಥ ಸಾಕ್ಷಿಯಿಂದಲೇ ನೀವು ಆ ರಸದ ಕೈ ರಸದ ಜ್ಞಾನ ಹೇಳಿದರೆ ಆ ರಸದ ಆ ಸಾಕ್ಷಿ ಕೈ ರಸದ ಜ್ಞಾನ ಈ ಜೀವೇಂದ್ರಿಗೇ ಆಗ್ತದೆ. ಜೀವೇಂದ್ರಿಯೂ ಕೂಡ ಆ ಸಾಕ್ಷಿ ಪ್ರಕಟ ಆಯ್ತಂದರೆ ಜೀವೇಂದ್ರಿಯ ಜ್ಞಾನ ಆಗ್ತದೆ. ಅಲ್ಲಿ ಅದು ಚಿತ್ರ ಇಂದ್ರಿಯನೂ ಜಡ ಅದು ಭಾಗ ಬೇರೆ. ಪರಂತು ಈ ಸಾಕ್ಷಿಯಿಂದ ಚಿತ್ರರಸದ ಪರಿಣಾಮ ಆಗ್ತದೇನು ಕಿಂತು ಜೀವ ಇಂದ್ರಿಯಗೇನೆ ಕೈ ರಸದ ಅಭ್ಯಾಸ ಆಗ್ತದೆ. ಪ್ರಕಾಶ ಜೀವೇಂದ್ರಿಯದಿಂದಲೇ ರಾಸನ ವ್ಯವಹಾರ ಸಂಭವೇ ನಹಿ. ತಿಕ್ತ ರಸಕ್ಕೆ ಪ್ರತೀತಿ ಅಂದರೆ ಜ್ಞಾನ ಕೈ ರಸದ ಜ್ಞಾನದಲ್ಲಿ ರಾಸನತ್ವ ವ್ಯವಹಾರ ಸಂಭವಿಸುವುದನ್ನೇ ಇಲ್ಲ. ಯಾತೆ ಧರ್ಮೀ ಜ್ಞಾನವಾದಿ को तिक्त रस की भ्रमरूप भी प्रतीति रासनजनी माननी होवे. ಆದ್ದರಿಂದ ಧರ್ಮಜ್ಞಾನವಾದಿಗಳೇನು ಕೂಡ ಆ ತಿಕ್ತರಸ ಭ್ರಮರೂಪ ತಿಕ್ತರಸ ಕೈರಸ ಇದು ಭ್ರಮ ನೋಡಿ. ಈ ಭ್ರಮರೂಪ ಜ್ಞಾನದಲ್ಲಿ ರಾಸನ ಅಂದರೆ ರಸನೇಂದ್ರಿಯದಿಂದಲೇ ಒಪ್ಪಬೇಕಾಗುತ್ತದೆ. ರಸನಜನ್ಯ ಹಿ ಮಾನಿನಿ ಹುವೆ रसनजनी ही मान्य हुई. तैसे रसनादि ब्रह्मज्ञान भी इंद्रियजन्य है. ಅದರಂತೆ ಬೆಳ್ಳಿ ಹಾವ ಮೊದಲಾದವುಗಳ ಬ್ರಹ್ಮಜ್ಞಾನ ಕೂಡ ಅದು ಇಂದ್ರಿಯಜನ್ಯನೇ ಐತಿ. इस रीति से उपाध्याय का वचन मधुर दुग्ध अधिष्ठानता माने तो संगत होवे. ಈ ರೀತಿಯಿಂದ ಉಪಾಧ್ಯಾಯನ ಮಾತಾ ಮಧುರ ಹಾಲು ಅಧಿಷ್ಠಾಂತ ಮಧುರ ಹಾಲ ಮಧುರ ಹಾಲ ಅಧಿಷ್ಠಾಂತ ಅಂತ ಒಪ್ಪಿದ್ರೆ ನಿಂದು ಸಂಬಂಧ ನಿಂದು ಸಂಗತ ಜುಳಿಸ್ತದೆ. ಸಂಗತ ಹೋವೆ ಇಲ್ಲಿ ಕೌನ್ಸ್ ಮಾಡಿ ಹಾಂ ಮಧುರ ಹಾಲ ಅಧಿಷ್ಠಾನ ಹೇಳಿ ನೀನು ಹೇಳ್ಕತಿಯಲ್ಲ ಇದು ನಿಂದು ಬರೋಬ್ಬರಿ ಸಂಭವಿಸ್ತೈತಿನೂ ಸಂಗತಿನೂ ಕುಂಡಿರ್ತದೆ. ಹಾಂ ಆದರೂ ನೋಡಿರಿ सो मधुर रस वाला दुग्ध रूप द्रव्य अधिष्ठान क्या है? अधिष्ठान ही है. अधिष्ठान ही है. अधिष्ठान नहीं है. अधिष्ठान नहीं है. सो मधुर रस वाला ಅದು ಒಳಗೆ ಅಕ್ಷರಗಳು ಬಕ್ಕಗಳು ಏನಿರ್ತದೆ इसी उपाधि का वचन तो मधुर रस वाला दुग्ध रूप द्रव्य अधिष्ठान ही 1 2 3 4 मधुर रस वाला दुग्ध रूप द्रव्य
तत्वार्थवृत्ती काव्यप्रत्येक संसार प्रकाश म्हणजे ध्यान होते तिक्तरसाच्या प्रतीतीमध्ये रासनप्रवाह संभवणार तरी पण ज्या ते या सगळी रासनत्व व्यवहार ಅದೈತೆ ಸರಿ ರಾಸನತ್ವ ವ್ಯವಹಾರೇನ ಆಗ್ಲಿಕ್ಕತ್ತದ ಅಂದ್ರೆ ರಾಸನಕ್ಕೆ ರಸನೇಂದ್ರಿಗೇನೆ ಕೈ ರಸದ ವ್ಯವಹಾರ ಆಗ್ಲಿಕ್ಕತ್ತದ ಅಂದಮೇಲೆ ಧರ್ಮಿ ಈಗ ಕೈದ ಜ್ಞಾನ ಕೇವಲ ರಸನೇಂದ್ರಿಗೇನೆ ಆಗ್ಲಿಕ್ಕತ್ತದ ಅಂತ ಈ ವ್ಯವಹಾರದಿಂದ ಧರ್ಮೀ ಜ್ಞಾನವಾದಿಗಳು ಚಿತ್ತರಸ ಅಧ್ಯಾಸದಲ್ಲಿ ಅಂದರೆ ಜ್ಞಾನದಲ್ಲಿ ರಾಸನತ್ವ ವ್ಯವಹಾರ ಸಂಭವನಾರನ್ನಸ್ಲಾಮುळे ಅಂದರೆ ಸಂಭವಿಸುವುದೇ ಇಲ್ಲ ಅದು ಕೈರಸದು ಬ್ರಹ್ಮರೂಪ ಜ್ಞಾನ ಕೈರಸದು ಬ್ರಹ್ಮರೂಪ ಜ್ಞಾನ ನೀವು ರಾಸನಜನ್ಯನೇ ಒಪ್ಪಬೇಕು. ಹೀಗೆ ಜರ ಒಪ್ಪಿದರೆ ರಾಸನಜನ್ಯ ಒಪ್ಪಿದರೆ ಬೆಳ್ಳಿ ಮೊದಲಾದ ಬ್ರಹ್ಮಜ್ಞಾನನೂ ಸುಮ್ಮನ ದೋಷ ಐತಿ ಇಂದ್ರಿಯಜನ್ಯ ಮಾನವಿಡವೆ ನಾ ಹೆಂಗೆ ದೋಷಜನ್ಯ ಒಪ್ಪಿದೆ ಬೆಳ್ಳಿ ಮೊದಲಾದವುಗಳಲ್ಲಿ ದೋಷಜನ್ಯ ಒಪ್ಪಿದಿಲ್ಲ ಹಂಗೆ ನೀವು ದೋಷಜನ್ಯ ಒಪ್ಪಿರಿ ಮತ್ತೆ ಕಿಸ್ಮಾಕಾರ ಸಾಮಾನ್ಯ ಜ್ಞಾನ ಒಪ್ತೀರಿ ಅಂತ ಮ್ಯಾಲ ಜರ ಧರ್ಮಿ ಜ್ಞಾನವಾದಿ ಮಧುರ ರಸವಾನ್ ದುಗ್ಧಾಸ್ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಮಧುರ ರಸವುಳ್ಳ ಹಾಲ मधुर रस उळ हाल तिक्तरस अध्यासाचे अधिष्ठान मानले असते तर मात्र उपाध्याचे वरील वचन संगतವಾಗಿ जुळले असते. तिथे ನಾವು ಮಧುರ ಹಾಲಿಗೆ ಅಧಿಷ್ಠಾನ ಅಂತ ಹೇಳಿದರೆ ಧರ್ಮಿಜ್ಞಾನವಾದಿಗಳು ಉಪಾಧ್ಯಾಯ ಏನಂತಾರೆ ನಿಂದು ಮೇಲೆ ಹೇಳೋದು ಸಂಖ್ಯೆ ನಮ್ಮ ಮ್ಯಾಲೆ ಸಂಭವ ಹೆಂಗೆ ನಾವು ಜರ ಕದಾಚಿತ್ ಮಧುರ ಹಾಲಿಗೆ ಅಧಿಷ್ಠಾನ ಅಂದೆವು ಅಂದ್ರೆ ಅಲ್ಲಿ ಮಾತ್ರ ರಸನೇಂದ್ರಿಯ ಕುಂಡ್ರಲ್ಲ ಇದು ಮಾತ್ರ ಸಾಮಾನ್ಯ ಜ್ಞಾನನೂ ಆಗಲ್ಲ. ನಾವು ಮಧುರ ಹಾಲಿಗೆ ಅಧಿಷ್ಠಾನ ಅಂದರೆ ನಿಂದು ಸಂಗತ್ ಕುಂಡಿರ್ತದೆ ನೀನು ಹೇಳೋದು ಮಾತು ಬರೋಬನ್ನೆಲ್ಲ ನಮ್ಮ ಮ್ಯಾಲೆ ಕುಂಡಿರ್ತದನು ಸಂಖ್ಯೆ ಅಂದರೆ ದೋಷ ಬರ್ತದೆ ಪರಂತು पण या मतात ಅಂದರೆ ಉಪಾಧ್ಯಾಯ ಮತದಲ್ಲಿ ಅದು ಜೋಡಿಸುವುದಿಲ್ಲ. ಕಾರಣ त्याने उपाध्याय मतात मधुर रसवान दूध रूप द्रव्य हे कटू रस असताना मानले नाही. उपाध्याय मधुर रसवुळ दूध हाला द्रव्य हा खै रसದ ಅಧ್ಯಾಸದಲ್ಲಿ ಅಧಿಷ್ಠಾನ ಒಪ್ಪಿಲ್ಲ माने नहीं ಬರಬೇಕಾಗಿ माने नहीं अधिष्ठान ही ಇಲ್ಲ ಅಧಿಷ್ಠಾನ ನಿಮ್ಮಲ್ಲಿ ನೋಡಿರಿ ಮಧುರವಾದ ದುಗ್ಧ ರೂಪ ದ್ರವ್ಯ ಅದಲ್ಲ ಅಧಿಷ್ಠಾನ ಅದಲ್ಲ ಅಧಿಷ್ಠಾನ ಒಂದು ನ ಹಾಕ್ರಿ ಬರೀ ನೈ अधिष्ठान ही है अंदरला अधिष्ठान नहीं है ठीक है ನೋಡಿ अधिष्ठान ही है ಅಂದ್ರೆ ಯಾಕೆ ವಿಪರೀತ ಆಗ್ತದೆ. अधिष्ठान नहीं है अधिष्ठान ಇಲ್ಲ ठीक किंतु मतेन तिक्तरस अध्यास का खैरस अध्यास का अधिष्ठान दुग्ध का मधुर रस है. हाल अधिष्ठान ಅಲ್ಲ किंतु ಯಾನು ಹಾಲಿಂದು ರುಚಿ ನಾವು ಅಗ್ಗಕ್ಕೆ ಅಧಿಷ್ಠಾನ ಕೊಡ್ತೀವಿ ಅಲ್ಲಿ ರಜ್ಜುತ್ವ ಕೊಡಂಗಿಲ್ಲ. ಇಲ್ಲಿ ನಾವು ಹಾಲನ್ನು ಬಿಟ್ಟು ಹಾಲು ಈಗ ಅವರು ಹಾಲು ಅಧಿಷ್ಠಾನ ಅಂದ ಕೂಡಲೇ ನೀನು ಹೇಳೋದು ಯಾನು ಸಂಗತಿ ನಮ್ಮನ್ನು ಕುಂಡಿರ್ತದೆ. ಯಾಕೆ ರಸನೇಂದ್ರಿಯರು ದ್ರವ್ಯವನ್ನು ಗ್ರಹಣ ಮಾಡುವುದು ಸಂಭವಿಸುವುದೇ ಇಲ್ಲ. ಸಂಭವಿಸ್ತಾ ಇದನ್ನು ಇಲ್ಲ. ತ್ವಾಚಿ ವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷೇಂದ್ರಿಯನೇ ಆಗ್ತೈತಿ ಅಂದರೆ ಆ ರಸದ ಕೈ ರಸದ ಅಧ್ಯಾಸ. ಪರಂತು ಎಲ್ಲರಿಗೂ ಅನುಭವ ಏನು ಈ ರಸನೇಂದ್ರಿಯದಿಂದಲೇ ಕೈ ಅಧ್ಯಾಸ ಆಗ್ತದೆ. ರಾಸನಿಂದ ನಿಯಮನ ಒಪ್ಪಬೇಕಾಗುತ್ತದೆ. ಹೇಳಿದ್ರಿಲ್ಲ ಅದಕ್ಕೆ ನಿಮ್ಮದು ಅಧಿಷ್ಠಾನ ನಿರ್ಮಾಕಾರ ಸಾಮಾನ್ಯ ಜ್ಞಾನ ಅದು ಸಂಭವಿಸಲಿಲ್ಲ ಅಂತ ಮೇಲೆ ಹೇಳ್ಯಾನ. ಅದಕ್ಕೆ ಇವ್ರು ಏನಂದರು ನಿನ್ನ ಸಂಗತಿ ಮಧುರ ಹಾಲು ಅಧಿಷ್ಠಾನ ಅಂದರೆ ಸಂಗತ್ ಕುಂಡ್ರತು ಪರಂತು
ಕೈರಸಕ್ಕೆ ಅಧಿಷ್ಠಾನ ನಾವು ಮಧುರ ಹಾಲು ಅನ್ನಲ್ಲ, ಮಧುರ ರಸ ಅಂತೇವೆ. ಬರೀ ರುಚಿ ಗುಣ, ಬರೀ ರುಚಿ. ಹಾಲು ತೊಳಲ್ಲ ನಾವು. ಹಾಲಿನಲ್ಲಿರೋ ರುಚಿ, ಹಾಲಿನಲ್ಲಿರುವ ಕೈ ಗುಣ, ಆ ಕೈ ಗುಣಕ್ಕೆ ರುಚಿ ಗುಣ ಅಧಿಷ್ಠಾನ. ಇಷ್ಟು ಬಸ್ ತಿಳ್ಕೊರಿ ಆಯ್ತಾ. मधुर दुग्ध का रस है नोड़े, मधुर रस वाला दुग्ध रूप द्रव्य अधिष्ठान नहीं, किंतु तिक्त रस अध्यास का अधिष्ठान. कई रस का अध्यास का अधिष्ठान यानद दुग्ध का मधुर रस है. आ हालिंदु रस अंदर रुचि, हालिन रुचि, ताकि ज्ञान में रसन का उपयोग होने थे. रसन इंद्रिय रुचि ज्ञान आता हालिंदु ರುಚಿ, ಹಾಲಿಂದಲ್ಲ. ಮಧುರ ರಸದಲ್ಲಿ ತಿಕ್ತ ರಸದ್ದು ಆಗಲೇಕ ಹಾಲಿಂದು ರುಚಿ ಜ್ಞಾನ ರಸನೇಂದ್ರಿಯ ಆಗ್ತದಿಲ್ಲ, ರುಚಿ ಹಾಲು ರುಚಿ. ಹಾಂ, ಅದು ಹೇಳ್ತಾರೆ. रसन का उपयोग होने थे. तिक्त रस की प्रतीति में, तिक्त रसದ ಜ್ಞಾನದಲ್ಲಿ ರಾಸನತ್ವ की प्रतीति ವ್ಯವಹಾರ ಸಂಭವೇ है. ರಾಸನತ್ವ ವ್ಯವಹಾರ ಸಂಭವಿಸುತ್ತದೆ. ಯದ್ಯಪಿ ಏನಂತಾನೆ ಮಧುರ ರಸಕ ಜ್ಞಾನ ನೋಡಿ, ನಿಮಗೆ ಇದು ಇಷ್ಟದೇ ಗೊತ್ತಾಯ್ತೇನಿಲ್ಲ. ಅಧಿಷ್ಠಾನ ನಾವು ಹಾಲು ಅಂದೇವು ಅಂದ್ರೆ ಅದು ಸಂತಿಕೊಂಡ್ರಲ್ಲ, ಅದಕ್ಕೆ ನಾವು ಆ ಹಾಲು ಒಪ್ಪಲಾರದೆ ಹಾಲಿನಲ್ಲಿರುವ ರುಚಿ ಹೋಗ್ತೇವೆ. ರುಚಿ ಎದಕ್ಕೆ? ಕಟು ಕೈದು ರಸ, ಕೈ ಅದೇ ಹಾಲು ಕೈ ಅಂತ ಹೇಳಿ. ಹಾಂ, ಕೈ ರಸಕ್ಕೆ ಅಧಿಷ್ಠಾನ ಮಧುರ ರಸ. ಹಿಂಗೆ ಹೇಳಿದರೆ ಮಾತ್ರ ರಸನೆ ಇಂದ್ರಿಯದು ಅಲ್ಲಿ ಸಂಭವಿಸುತ್ತದೆ. ಇಷ್ಟು ತಿಳಿತ ನಿಮಗೆ? ಹಾಂ, ತಿಕ್ತ ರಸಕಿ ಪ್ರತೀತಿ ರಾಸನತ್ವದ ಜ್ಞಾನ ಮತ್ತು ವ್ಯವಹಾರ ಸಂಭವಿಸ್ತೈತಿ. ರಾಸನತ್ವ ವ್ಯವಹಾರ ಸಂಭವೇನೆ ಅಂತ ಮ್ಯಾಲೆ ಹೇಳ್ಯ ನೋಡಿ, ಹೌದಿಲ್ಲ? ಧರ್ಮಜ್ಞಾನವಾದಿಗಳೇ ತಿಕ್ತ ರಸದ ಬ್ರಹ್ಮರೂಪ ಪ್ರತೀತಿ ರಾಸನಜನ್ಯ ಒಪ್ಪಬೇಕಾಗುತ್ತದೆ ಅಂತ ಮ್ಯಾಲೆ ಹೇಳಿದ್ರೆ, ಅದಕ್ಕೆ ರಾಸನಜನ್ಯ ವ್ಯವಹಾರ ಸಂಭವೇ. यद्यपि मधुर रस का ज्ञान होया तिस्ते विरोधी तिक्त रस का अध्यास संभव नहीं. ಹಾಲು ರುಚಿ ಅದಾವ ಅಂತ ಅವನಿಗೆ ರುಚಿ ಹಾಲಿನ ಜ್ಞಾನ ಐತಂದ್ರೆ ಅದ್ರೊಳಗೆ ಕೈ ಹೆಂಗಾಗ್ತದೆ? ರುಚಿಗೆ ವಿರೋಧಿ ಕೈ ಅದ. ರುಚಿದೇ ಜ್ಞಾನ ಐತಪ್ಪ ಅಂದ್ರೆ ಕೈ ಅವನಿಗೆ ಹತ್ತಲೇ ರುಚಿ ಹತ್ತಲಿಲ್ಲ ಅಂದರೆ ಕೈ ಹತ್ತದ. ತಿಳಿತು? ಶಂಕರ್ ಬೆಳೆದೈತಿ ಅಂದ್ರೆ ಮತ್ತೆ ಅವನಿಗೆ ಪೀತ ಅಭ್ಯಾಸ ಆಗ್ತದೆ, ಆಗಲ್ಲ. ಶಂಕರ್ ಬೆಳೆದಾಗ ದೋಷ ಆಗಲಿಲ್ಲ ಅಂದ್ರೆ ಪೀತ ಅಭ್ಯಾಸ. ತಥಾಪಿ ನೋಡ್ರಿ, ತಥಾಪಿ ಈಗ ಮತ್ತೇನು ಹೇಳಿದ್ರು ನೋಡಿ ಅವರು, ಯಾರು ಧರ್ಮಜ್ಞಾನವಾದಿಗಳು. ಹಿಂದೆ ಏನು ಹೇಳಿದರು? ಹಿಂದೆ ಏನು ಹೇಳೋದು? ಹಾಂ, ಯಾನ ಪ್ರತಿಬದ್ಧ ಭಾವ ಏನು ಹೇಳೋರು ಅವರು? ಹಾಂ ಹಾಂ, ಯಾನ ಹಾಂ ಅದು ಚಾಕ್ಷುಷ ಪ್ರತ್ಯಕ್ಷ ಆಗ್ತದೆ. ಅದರಲ್ಲೇನೆ ಶುಕ್ಲ ರೂಪತ್ವದ ಶುಕ್ಲತ್ವ ಜ್ಞಾನ ಯಾವ ಒಂದೇ ವಾಕ್ಯದ ಹೇಳಿ. ಹಿಂದೆ ಏನವರು ಪ್ರತಿಬಂಧಕ ಭಾವ ಗ್ರಂಥದಲ್ಲಿ ಹಿಂಗೆ ಹೇಳ್ಕೊಂಡು ಬಂದಾರ ಅಂತ ಹೇಳಿದಲ್ಲ, ಅದು ಎರಡೇ. ಒಂದು ಶುಕ್ಲ ರೂಪದ ಬರೀ ಶುಕ್ಲ ರೂಪದ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ. ಶುಕ್ಲತ್ವ ಜ್ಞಾನ ಇದು ಅಧ್ಯಾಸಕ ಪ್ರತಿಬಂಧಕ. ನೆನಪಾದ್ರೆ ಮತ್ತು ಅದೇ ಕೇಳ್ತಾರೆ, ಅದೇ ಹೇಳ್ತಾರೆ ನೋಡ್ರಿ. ಈಗ ಮಧುರ ರಸ ದುಗ್ಧ ಮಧುರ ರಸ ತಿಕ್ತ ರಸ ಅಧ್ಯಾಸಕ ಕಾರಣ ಅಂತ ಅವ ಹೇಳಿದಾಗ ರಾಸನತ್ವ ವ್ಯವಹಾರನೂ ಕೂಡ ಸಂಭವಿಸ್ತೈತಿ ಅಂದಮೇಲೆ ಯದ್ಯಪಿ ಕಾರ್ಯನಂತ ನೋಡ್ರಿ, ಅಲ್ಲಿ ಮಧುರ ರಸ ಜ್ಞಾನ ಆಯಿತು. ಅದಕ್ಕೆ ಆ ರುಚಿಗೆ ವಿರೋಧಿ ಕಹಿ ರಸದು ಅಧ್ಯಾಸ ಯಾಕಾಗ್ತದೆ? ಹಾಲು ರುಚಿ ಅಂದುಕೊಳ್ಳೆ ಕಹಿದ ಅಧ್ಯಾಸ ಆಗ್ತದೇನು? ಆಗೋದಿಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ
मधुरत्व धर्म विशिष्ट मधुर रस ज्ञान ही तिक्त ज्ञान का विरोध है. ಕೇವಲ ಮಧುರ ರಸ ಅದು ತಿಕ್ತರಸ ಅಧ್ಯಾಸಕ್ಕೆ ಕಾರಣ. ಮಧುರತ್ವ ಧರ್ಮ ವಿಶಿಷ್ಟ ಮಧುರ ರಸ ಜ್ಞಾನ ತಿಕ್ತ ಜ್ಞಾನಕ್ಕೆ ವಿರೋಧ ಐತಿ. ಮಧುರತ್ವ ಹೆಂಗೆ ಶುಕ್ತಿತ್ವ ದೇವತನ ಶುಕ್ತಿತ್ವ. ಈಗ ನೋಡಿ, मधुरत्व छोड़ धर्म को छोड़ के केवल मधुर रस व्यक्ति का सामान्य ज्ञान तिक्त रस अध्यास का विरोध नहीं. तिक्त रस अध्यास का विरोध ಹೆಂಗೆ ಶುಕ್ಲ ರೂಪ ಬರೀ ಶುಕ್ಲ ರೂಪ ವ್ಯಕ್ತಿಯ ಜ್ಞಾನ ಅದು ಪೀತ ರೂಪ ಅಧ್ಯಾಸಕ್ಕೆ ವಿರೋಧ ಇಲ್ಲ. ಹಾಗಿಲ್ಲಿ ಮಧುರತ್ವ ಧರ್ಮವನ್ನು ಬಿಟ್ಟು ಮಧುರದಲ್ಲಿ ಮಧುರತ್ವ ಬಿಟ್ಟು ಕೇವಲ ಮಧುರ ರಸ ಅಂದರೆ ವ್ಯಕ್ತಿಯ ಜ್ಞಾನ ಸಾಮಾನ್ಯ ಜ್ಞಾನ ಅದು ಕೈರಸ ಅಧ್ಯಾಸಕ್ಕೆ ವಿರೋಧ. ಅದಕ್ಕೊಂದು ಈಗ ನಿಮಗೆ ದೃಷ್ಟಾಂತ ಕೊಡ್ತಾರೆ, ನಿಮ್ಗೆ ಗುರ್ತಿದ್ದು ಶುಕ್ತಿತ್ವ ರೂಪತೆ ಶುಕ್ತಿ का ज्ञान रजत अध्यास का विरोधी है. ಇದು ಜನ ಬರ್ತಾ ಇಲ್ಲ. ಶುಕ್ತಿ बोल शुक्ति का ज्ञान रजत अध्यास का विरोधी है. तो भी शुक्ति का सामान्य ज्ञान रजत अध्यास का विरोध नहीं, विरोधिಲ್ಲ. शुक्ति ज्ञान उल्टा शुक्ति का सामान्य ज्ञान रजत अध्यास का हेतु है. शुक्ति सामान्य ज्ञान बेळे अध्यास ಆಗಲಿಕ್ಕೆ कारण अद. तैसे मधुर रस का सामान्य ज्ञान भी तिक्त रस अध्यास का हेतु है. मधुर रस ज्ञानवाದರೂ ಕೂಡ ಕೈ ರಸ ಅಧ್ಯಾಸಕ್ಕೆ ಕಾರಣ. ताका रसनते सामान्य ज्ञान हुआ. ताका अधिष्ठान का मधुर रस का ताका रसनते सामान्य ज्ञान हुआ. तिक्त रस का अध्यास होने ते तिक्त रस अध्यास ಆಗಿರೋಣದಿಂದ परंपराते रसन इंद्रिय का तिक्त रस अध्यास में उपयोग है. ಬರ್ತೈತಿ ನೋಡಿ. ಧರ್ಮಿ ಜ್ಞಾನವಾದಗಳಲ್ಲಿ ಕೈರಸ ಅಧ್ಯಾಸದ ಅಧಿಷ್ಠಾನ ಯಾವ ಮಧುರ ರಸ, ಆ ಮಧುರ ರಸದು ರಸನೇಂದ್ರಿಯದಿಂದ ಸಾಮಾನ್ಯ ಜ್ಞಾನ ಆದಮೇಲೆ ತಿಕ್ತ ರಸ ಅಧ್ಯಾಸ ಆಗಿರೋಣದಿಂದ ಪರಂಪರಾದಿಂದ ರಸನೇಂದ್ರಿಯದು ತಿಕ್ತ ರಸ ಅಧ್ಯಾಸದಲ್ಲಿ ಉಪಯೋಗ ಐತಿ. ಯಾತೆ ತಿಕ್ತ ರಸ ಕಿ ಪ್ರತೀತಿ ರಾಸನತ್ವ ವ್ಯವಹಾರ ಸಂಭವೇ ಇಲ್ಲಿಪರ್ಯಂತ ಹೇಡಿಂಗ್ ಅದಂದು ಯಾನು ಉಪಾಧ್ಯಾಯ ದೋಷ ಕೊಟ್ಟಿದ. ಆ ದೋಷದ ಪರಿಹಾರ ಧರ್ಮಿ ಜ್ಞಾನವಾದಿಗಳು ಮಾಡಿಕೊಂಡರು.